ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀಮದ್ ಸಿದ್ಧಾಂತ ಶಿಖಾಮಣಿ ವಿಶ್ವದ ಸಮಸ್ತ ಸಿದ್ಧಾಂತಗಳ ಒಂದು ಸುಂದರವಾದ ಮಾಲೆ, ಶಿವಯೋಗ ಸಾಧಕನ ಕೊರಳಲ್ಲಿ ಸುಶೋಭಿತವಾಗಿ ಶೋಭಿಸುವಂಥ ಒಂದು ಮಾಲೆ ಈ ಸಿದ್ಧಾಂತ ಶಿಖಾಮಣಿಯ ವಿಚಾರ. ಇಲ್ಲಿ ಈ ಶಿಖಾಮಣಿಯನ್ನು ಕುರಿತು ಪರಮ ಪೂಜ್ಯ ಮಲ್ಲಿಕಾರ್ಜುನ ಶಿವಯೋಗಿಗಳು ಪ್ರವಚನವನ್ನು ಮಾಡಿದ್ದು. ಅದು ಎಷ್ಟನೇ ಇಸ್ವಿ ಒಳಗಂತಂದ್ರೆ 1999ನೇ ಇಸ್ವಿ, 99ಕ್ಕಿಂತ ಮುಂಚೆ ಅಂತ ಒಂದು ಪ್ರವಚನದ ಸಾರವನ್ನು ಸಂಗ್ರಹಿಸಿದವರು ಬಿಜಾಪುರದ ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರು, ಜ್ಞಾನ ಯೋಗಾಶ್ರಮ ಬಿಜಾಪುರ, ಮತ್ತು ಅವರು ತಮ್ಮ ಭಾಷ್ಯವನ್ನು ಕರುಣಿಸಿದ್ದಾರೆ. ಈಗಾಗಲೇ ಈ ಗ್ರಂಥದ 4 ಪರಿಚ್ಛೇದಗಳು, 21 ಪರಿಚ್ಛೇದಗಳ ಪೈಕಿ 4 ಪರಿಚ್ಛೇದಗಳನ್ನು ಯಶಸ್ವಿಯಾಗಿ ಪೂರೈಸಿ ಈಗ 5ನೇ ಪರಿಚ್ಛೇದದ 35ನೇ ಶ್ಲೋಕವನ್ನು ನಾವು ವಿಶ್ಲೇಷಣೆ ಮಾಡ್ತಾ ಇದ್ದೀವಿ. ಪರಮಾತ್ಮ ಹೆಂಗಿದ್ದಾನೆ? ಅನಾದಿ ವಿದ್ಯಾ ಸಂಬಂಧಾತ್ ತಮೋಶೋ ಜೀವನಾಮಕಃ ಅಂತ. ಆ ಪರಮಾತ್ಮ ಲೀಲೆ ಮಾಡುವುದಕ್ಕೆ ಜೀವನಾಗಿ ಯಾವ ರೀತಿ ಅವತರಿಸಿದ, ಮತ್ತೆ 84 ಲಕ್ಷ ಜೀವರಾಶಿಗಳ ಪಾತ್ರ ವಹಿಸಿ ಆ 84 ಲಕ್ಷ ಜೀವರಾಶಿಗಳ ದೇಹದಲ್ಲಿ ಪರಮಾತ್ಮ, ಪಿಂಡದಲ್ಲಿ ಪರಮಾತ್ಮ ಹೇಗಿದ್ದಾನೆ ಅನ್ನೋಂಥ ವಿಚಾರ. ಚಂದ್ರಕಾಂತೆ ಯಥಾ ತ್ವಯಂ ಸೂರ್ಯಕಾಂತೆ ಯಥಾ ನಲಃ. ಅನಲಃ ಅಂತಂದ್ರೆ ಬೆಂಕಿ, ಅಗ್ನಿ. ಬೀಜೇ ಯಥಾಂಕುರಃ ಸಿದ್ಧಸ್ಥ ತಾತ್ಮನಿ ಶಿವ ಸ್ಥಿತ. ಅಂತಾರೆ ಜೀವರು ಅಸಂಖ್ಯರು, 84 ಲಕ್ಷ ಜೀವರುಗಳದರ. ಅವರೆಲ್ಲರಲ್ಲಿ ಈ ಒಂದು ಪರಮಾತ್ಮ ತಾಧ್ಯಾತ್ಮ ಸಂಬಂಧದಿಂದ ವಾಸಿಸಿದ್ದಾನೆ. ಒಬ್ಬನೇ ಪರಮಾತ್ಮ ಎಲ್ಲ ಜೀವರಲ್ಲಿ ತಾಧ್ಯಾತ್ಮ ಸಂಬಂಧದಿಂದ ವಾಸಿಸಿದ್ದಾನೆ. ಆದರೆ ಅಜ್ಞಾನ ಆವೃತರಾದ ಹಾಗೂ ಕರ್ಮ ನಿಬದ್ಧರಾದ ಆ ಜೀವರು ಅವನನ್ನು ಗುರುತಿಸಲಾರರು, ಆ ಪರಮಾತ್ಮನನ್ನು ಗುರುತಿಸುತ್ತಾ ಇಲ್ಲ. ಅವನು ಅವರಿಗೆ ಕಾಣಲಾರ. ಜೀವರಲ್ಲಿ ಅವನು ಅದೃಶ್ಯವಾಗಿ ಇರುವ ಬಗೆಯನ್ನ ಹಲವಾರು ಉಪಮೇಯಗಳಿಂದ ಈ ಮಂತ್ರದಲ್ಲಿ ವಿವರಿಸಲಾಗಿದೆ. ಅಜ್ಞಾನ ಆವೃತ ಅಂತಂದ್ರೆ ತಾನೇ ತನ್ನ ನಿಜ ಸ್ವರೂಪ, ಬ್ರಹ್ಮಸ್ವರೂಪ, ಶಿವಸ್ವರೂಪ, ಆತ್ಮಸ್ವರೂಪ, ಲಿಂಗ ಸ್ವರೂಪ, ಕೂಟಸ್ಥ ಸ್ವರೂಪ, ಸಾಕ್ಷಿ ಸ್ವರೂಪ ಏನಂತಿರಲ್ಲ, ಆ ಸ್ವರೂಪ ತಾನೇ ಇದ್ದು ಏನಂತಂದ್ರೆ ತನ್ನ ಸ್ವರೂಪದ ಬಗ್ಗೆ ಮರೆತು ತನ್ನಗೆ ಉಪಾಧಿಯಾದಂಥ ಈ ಶರೀರವನ್ನ ತಾನಂತ ಭಾವಿಸ, ವಿಸ್ಮೃತಿ, ಆ ಜೀವನಿಗೆ ವಿಸ್ಮೃತಿಯಾಗಿ ತನ್ನ ಶಿವ ಸ್ವರೂಪವನ್ನು ಮರೆತು ಆ ತನಗೆ ಉಪಾಧಿಯಾಗಿರತಕ್ಕಂಥ ಲೀಲೆ ಮಾಡುವುದಕ್ಕೆ ಅದು ಒಂದು ಉಪಾಧಿ. ಆ ಉಪಾಧಿಗೆ ತನಗೆ ಸಂಬಂಧನೇ ಇಲ್ಲ, ಆದರೂ ಅದು ತಾನು ಅಂತ ಭಾವಿಸಿದ್ದಾನೆ. ಹೀಗಾಗಿ ಯಾವುದು ತಾನಲ್ಲವೋ ಅದೇ ತಾನಂತ ಭಾವಿಸಿದ್ದಕ್ಕ ಅವನಿಗೇನಾಗ್ಲಿಕ್ಕತ್ತದ, ತನ್ನ ಸ್ವರೂಪವನ್ನು ಮರೆತು ಬಿಟ್ಟ. ಮತ್ತ ಏನಾಗನ ಕರ್ಮ ನಿಬದ್ಧನಾಗಿದ್ದಾನೆ. ಯಾವ ಕರ್ಮಗಳು
ಯಾರಿಗೆ ಸಂಬಂಧಪಟ್ಟವಂತಂದ್ರ ಆ ಕರ್ಮಗಳು ಆತ್ಮನಿಗೆ ಸಂಬಂಧ ಇಲ್ಲವೇ ಇಲ್ಲ. ಆತ್ಮನಲ್ಲಿ ನಿಶ್ಚಲ ನಿರ್ಮಲ, ಮತ್ತೆ ಅಲ್ಲಿ ಏನು ವ್ಯವಹಾರ ಇಲ್ಲ, ಪಾಪ ಇಲ್ಲ, ಪುಣ್ಯ ಇಲ್ಲ, ಸ್ವರ್ಗ ಇಲ್ಲ, ನರಕ ಇಲ್ಲ, ಸುಖ ಇಲ್ಲ, ದುಃಖ ಇಲ್ಲ, ಜನನ ಇಲ್ಲ, ಮರಣ ಇಲ್ಲ, ಗುರು ಇಲ್ಲ, ಶಿಷ್ಯ ಇಲ್ಲ, ಜಗತ್ತಿಲ್ಲ, ಈಶ್ವರ ಇಲ್ಲ, ಏನೂ ಇಲ್ಲ. ಅಂತ ಒಂದು ಪರಮಾತ್ಮನಲ್ಲಿ ತಾನು ಆ ಸ್ವರೂಪನಾಗಿದ್ದು ತಾನೇನ್ ಮಾಡ್ಯಾನ, ಈ ದೇಹ ತಾನು ಅಂದದ್ರ ಸಲುವಾಗಿ ಈ ದೇಹ ಏನ್ ಮಾಡ್ಲಕತ್ತದ, ಸ್ಥೂಲ ಶರೀರ ಸೂಕ್ಷ್ಮ ಶರೀರಗಳು ಈ ಜಗತ್ತಿನೊಳಗೆ ಕೆಲಸ ಮಾಡ್ಲಕತ್ತವ. ಅವು ಏನ್ ಕೆಲಸ ಮಾಡ್ತಾವ, ಅದ್ರೊಳಗ ಕೆಲವೊಂದು ಮಂಗಲಕಾರಿ ಕೆಲಸ ಅದಾವ, ಕೆಲವೊಂದು ಅಮಂಗಲಕಾರಿ ಕೆಲಸ ಅದಾವ. ಅಮಂಗಲಕಾರಿ ಕೆಲಸಗಳಿಗೆ ಪಾಪ ಅಂತಾರೆ, ಮಂಗಲಕಾರಿ ಕೆಲಸಗಳಿಗೆ ಪುಣ್ಯ ಅಂತಾರೆ. ಆ ಶರೀರಗಳು ಮಾಡಿದ ಪಾಪ ಪುಣ್ಯಗಳಿಗೆ ತಕ್ಕಂತೆ ಆ ಸ್ಥೂಲ ಶರೀರಗಳು ಸೂಕ್ಷ್ಮ ಶರೀರಗಳು ಅವು ಹಿಂಸೆಯನ್ನು ಅನುಭವಿಸ್ತಿರ್ತಾವ, ಹಿತವನ್ನು ಅನುಭವಿಸ್ತಿರ್ತಾವ. ಅಲ್ಲಿ ಏನಾಗ್ತದ ಅಂತಂದ್ರೆ ಆ ಶರೀರದಲ್ಲಿ ಆಗುವ ಪಾಪ ಪುಣ್ಯಗಳ ಕಾರ್ಯ, ಅದರಿಂದ ಉಂಟಾಗುವ ಸುಖ ದುಃಖಾದಿಗಳು ತಾನು ತನ್ನ ಸ್ವರೂಪ ಮರೆತು ಆ ದೇಹ ಉಪಾಧಿಯಾದಂಥ ದೇಹವನ್ನೇ ತಾನು ಅಂತ ತಿಳ್ಕೊಂಡದ್ದಕ್ಕೆ ಏನಾಗಲಕತ್ತದ, ಕರ್ಮ ನಿಬದ್ಧನಾಗಿ ಆ ಕರ್ಮ ತನಗೇ ಆಗ್ಲಕತ್ತದ ಅಂತ ತಿಳ್ಕೊಂಡು ತಾನೇ ಕರ್ಮ ಮಾಡ್ಲಕತ್ತೀನಿ, ಅಹಂ ಕರ್ತ ಅಹಂ ಭೋಕ್ತ ಅಂತೇಳಿ ಅವನು ಎಲ್ಲಿ ತನಕ ಅನ್ಕೋತಾನ ಅಲ್ಲಿ ತನಕ ಅವನಿಗೆ ಪರಮಾತ್ಮ ಕಾಣಂಗಿಲ್ಲ. ಅಹಂ ಸುಖಿ ಅಹಂ ದುಃಖಿ, ಸುಖ ನನಗಾಗ್ಲಕತ್ತದ, ದುಃಖ ನನಗಾಗ್ಲಕತ್ತದ, ಪಾಪ ನಾ ಮಾಡ್ತೀನಿ, ಪುಣ್ಯ ನಾ ಮಾಡ್ತೀನಿ ಅಂತೇಳಿ ಈ ರೀತಿ ಶರೀರನೇ ತಾನು ಅಂತ ತಿಳ್ಕೊಂಡಂತ ಅಜ್ಞಾನಿ ಜೀವ ಏನಾಗ್ಬಿಟ್ಟನ, ತನ್ನ ಮೂಲ ಸ್ವರೂಪವನ್ನು ಮರ್ತದ್ದಕ್ಕ ಅವನಿಗೆ ಆ ಪರಮಾತ್ಮನ ಅನುಭವ ಆಗ್ತಾ ಇಲ್ಲ. ಅವನು ಅವರಿಗೆ ಕಾಣಲಾರ, ಪರಮಾತ್ಮ ಅವರಿಗೆ ಕಾಣಂಗಿಲ್ಲ. ಜೀವರಲ್ಲಿ ಅವನು ಅದೃಶ್ಯವಾಗಿ ಇರುವ ಬಗೆಯನ್ನ ಹಲವಾರು ಉಪಮೇಯಗಳಿಂದ ಈ ಮಂತ್ರದಲ್ಲಿ ವಿವರಿಸಲಾಗಿದೆ. ಎಕ್ಸಾಂಪಲ್ಸ್ ಕೊಟ್ಟ, ಏನಪ್ಪ, ಚಂದ್ರಕಾಂತೆ ಯಥಾತ್ವಯಂ. ಚಂದ್ರಕಾಂತ ಅಂತಂದ್ರೆ ನಿಮ್ಮದು ಇದು ಮಾರ್ಬಲ್ ಅಂತ ಹಾಕಿಸ್ತೀರಿ ನೋಡ್ರಿ ನೆಲಕ್ಕೆ, ಅದೇ ಚಳಿಗಾಲದಾಗ ಅದು ಚಳಿ ಜಾಸ್ತಿ ಆಯ್ತಂದ್ರೆ ಅದು ನೆಲ ತಾನೇ ಹಸಿಯಾಗಿಬಿಡ್ತದ. ನೀರು ನೀವು ಹಾಕದೇ ಬೇಕಾಗಿಲ್ಲ, ಅದು ಆ ವಾತಾವರಣದೊಳಗಿಂದ ತಂಪು ಗ್ರಹಣ ಮಾಡಿ ನೀರು ಮಾಡ್ತದದು. ಅಂತ ಕೆಲಸ ಮಾರ್ಬಲ್ಲಿಗದ. ಅದಕ್ಕೆ ಚಂದ್ರಕಾಂತ ಒಂದು ಅಪೂರ್ವವಾದ ಶಿಲೆ, ಅದರಲ್ಲಿ ಜಲ ತುಂಬಿದೆ, ಆದರೆ ಅದು ಕಣ್ಣಿಗೆ ಕಾಣದು, ನಾಲಿಗೆಗೆ ಹತ್ತದು, ಮೈಗೆ ತಲುಪದು, ಅಷ್ಟು ಗೂಢ. ಯಾವಾಗ ಆ ಚಂದ್ರನ ಶೀತಲ ಜ್ಯೋತ್ಸ್ನೆ ಬೆಳದಿಂಗಳು ಆ ಚಂದ್ರಕಾಂತ ಶಿಲೆಗೆ ಆ ಬೆಳದಿಂಗಳಿನ ಒಂದು ಸಂಪರ್ಕ ಆಯ್ತು ಅಂತಂದ್ರೆ ಆ ಕಲ್ಲಿನಿಂದ ಹನಿ ಹನಿಯಾಗಿ ನೀರು ತೆಳಗೆ ಹರಿತಾವ. ಹಾಂಗ ಯಾವ ರೀತಿ ಆ ಚಂದ್ರಕಾಂತ ಶಿಲೆಯಲ್ಲಿ ಆ ಒಂದು ಜಲವು ಅವ್ಯಕ್ತವಾಗಿ ಇದೆಯೋ ಅದೇ ರೀತಿ ಈ ಒಂದು ಜೀವನಲ್ಲಿ ಆ ಪರಮಾತ್ಮ ಅವ್ಯಕ್ತವಾಗಿ ಇದ್ದಾನೆ. ಚಂದ್ರಕಾಂತೆ ಯಥಾ ತ್ವಯಂ, ತ್ವಯಂ ಅಂದ್ರೆ ಜಲ. ಸೂರ್ಯಕಾಂತೆ ಯಥಾ ಅನಲ. ಸೂರ್ಯಕಾಂತ ಅಂತಂದ್ರೆ ಅದು ಸೂರ್ಯಕಾಂತನು ಅದು ಒಂದು ವಿಶಿಷ್ಟವಾದ ಶಿಲೆ, ಅದು ಒಂದು ವಿಶಿಷ್ಟವಾದ ಶಿಲೆ. ಅದರಲ್ಲಿ ಅಗ್ನಿ ಅವ್ಯಕ್ತವಾಗಿದೆ, ಆದರೂ ಅದು ಕಣ್ಣಿಗೆ ಕಾಣದು, ಮೈ ಸುಡದು. ಈಗ ಸೂರ್ಯಕಾಂತ ಶಿಲೆ ಅಂತಂದ್ರೆ ಎದಕ್ಕಂತೀರಿ? ಗ್ರಾನೈಟ್ ಅಂತ ಹಾಕ್ತಿರಲ್ಲ, ಚಂದ ಸಾಪ್ ಇರ್ತಾವ ಹೇಳಕ್ಕೆ ತಗೊಂಡು ಹಾಕ್ತಿರಿ, ಬ್ಯಾಸಿಗೆ ಒಳಗ ಕಬ್ಬುಣ ಕಾಯ್ದಂಗ ಕಾಯ್ದು ಬಿಡ್ತಾವ. ಅದನ್ನ ಚಲೋ ಪ್ಯೂರ್ ಸೂರ್ಯಕಾಂತ ಶಿಲೆ ಇತ್ತಂತಂದ್ರ ಅದನ್ನ ಒಯ್ದು ಸೂರ್ಯನ ಬಿಸಿಲಿನಾಗ ಇಟ್ರಿ ಅಂತಂದ್ರೆ ಅದ್ರೊಳಗ ಬೆಂಕಿ ಹೊರಗೆ ಬರ್ತದಂತ. ಹಾಗೆ ಆ ಒಂದು ಒಳಗ ಅದು ಇದ್ರೂ ಸಹಿತ ಅದು ನಮ್ಮ ಕೈ ಸುಡಂಗಿಲ್ಲ, ಕಣ್ಣಿಗೆ ಕಾಣಂಗಿಲ್ಲ, ಮೈಗಿನೂ ಸುಡಂಗಿಲ್ಲ. ಅದರ ಸೂರ್ಯನ ಉಷ್ಣ ಕಿರಣಗಳು ಮಧ್ಯೆ ಅದು ಇಟ್ಟಾಗ ಅದರಿಂದ ಅಗ್ನಿ ಹೊರ ಹೊಮ್ಮುತ್ತದೆ.
ಅದಕ್ಕೆ ಯಾವ ರೀತಿ ಸೂರ್ಯಕಾಂತ ಶಿಲೆಯಲ್ಲಿ ಆ ಉಷ್ಣ ಅಗ್ನಿ ಎನ್ನುವ ತತ್ವ ಅವ್ಯಕ್ತವಾಗಿ ಅಡಗಿದೆಯೋ ಅದೇ ರೀತಿ ಈ ಜೀವನಲ್ಲಿ ಆ ಪರಮಾತ್ಮನು ಅವ್ಯಕ್ತವಾಗಿ ಅಡಗಿದ್ದಾನೆ. ಮತ್ತೆ ಬೀಜೇ ಯಥಾ ಅಂಕುರ ಸಿದ್ಧ. ಬೀಜ ಹೆಂಗದಪ್ಪ ಅಂದ್ರೆ ಸಣ್ಣದದ ಬೀಜ, ಅದರಲ್ಲಿ ಬೀಜದೊಳಗ ಒಂದು ದೊಡ್ಡ ಮರನೇ ಅದ, ಅಂಕುರ ಅದ. ಅದು ಮುಂದೆ ಬೆಳೆಯಲಿರುವ ಮಹಾವೃಕ್ಷದ ಎಲ್ಲ ಲಕ್ಷಣಗಳು ಅದರಲ್ಲಿ ಹುದುಗಿವೆ. ಅದು ಹೆಂಗದ, ಮುಂದೆ ಬೆಳೆಯುವ ದೊಡ್ಡ ಗಿಡ ಆಗಂತ ಲಕ್ಷಣ ಎಲ್ಲ ಅದರೊಳಗೆ ಹುದುಗ್ಯದ. ಆದರೆ ಆ ಬೀಜವನ್ನ ಚಿನ್ನ ವಿಚ್ಛಿನ್ನ ಮಾಡಿ ಪರೀಕ್ಷಿಸಿದರೂ ಅಂಕುರ ಕಾಣದು. ಸ್ವಲ್ಪ ನೀರು ಸುರಿದು ನೋಡಿ, ಒಂದಿಷ್ಟು ಮಣ್ಣು ಹಾಕಿ ನೋಡಿ, ಆ ಬೀಜ ತಾನೇ ಅಂಕುರಿಸಿ ಬಹಳ ದೊಡ್ಡ ಗಿಡ ಆಗಿ ಬೆಳೀತದ. ಹಂಗ ನಮ್ಮೊಳಗೇನದ ಆ ಪರಮಾತ್ಮ ತತ್ವ ಅನ್ನೋದು ಹೆಂಗದಪ್ಪ ಅಂತಂದ್ರೆ, ಬೀಜ ಎನ್ನುವ ಜೀವನಲ್ಲಿ ಆ ಒಂದು ಅಂಕುರ ಅನ್ನುವ ಪರಮಾತ್ಮ ಒಳಗ ಇದ್ದಾನೆ. ನೀವು ಶಿವಯೋಗ ಸಾಧನೆ ಮಾಡಿದ್ರಿ ಅಂತಂದ್ರೆ ಆರಂಭದಲ್ಲಿ ಬೀಜದಲ್ಲಿ ಇರುವ ಅಂಕುರನೇ ಅಂತ್ಯದಲ್ಲಿ ಏನಾಗ್ತದ, ಅದೇ ಅಂಕುರ ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಂದಿತ್ತತ್ತ ಬ್ರಹ್ಮಾಂಡದಿಂದ ತತ್ತ ಅಂತೇನು ಹೇಳ್ತಾರಲ್ಲ, ಆ ರೀತಿಯಾದಂತ ಒಂದು ಪರಮಾತ್ಮ ನನ್ನೊಳಗೆ ಒಂದು ಸಣ್ಣ ಅಂಕುರದ ರೂಪದಲ್ಲಿ ಬಂದು ಇದ್ದಾನೆ ಅನ್ನೋ ಅನುಭವ ಆಗ್ತದ. ನನ್ನ ಅಂಕುರ ಬರೀ ಈ 3.5 ಮೊಳ ಶರೀರದಾಗ ಅಷ್ಟೇ ಇಲ್ಲ, ಇದು ಜಗದಗಲ ಮುಗಿಲಗಲ ಮಿಗೆಯಗಲ ಆದ ಅನ್ನಂಥದ್ದು ಯಾವಾಗ ಜೀವ ಶಿವ ಐಕ್ಯ ಸ್ಥಳಕ್ಕೆ ಹೋಗಿ ಆ ಒಂದು ಪರಮಾನಂದ ಪ್ರಾಪ್ತಿ ಮಾಡಿಕೊಂಡು ಸರ್ವ ದುಃಖ ನಿವೃತ್ತಿ ಮಾಡಿಕೊಂಡು ಯಾವಾಗ ನೀವು ಶಿವ ಜೀವೈಕ್ಯದ ಒಂದು ಸಮರಸದ ಒಂದು ಅನುಭವ ಅನುಭವಿಸ್ತೀರಿ, ಆವಾಗ ಆ ಅಂಕುರದ ಅದ್ಭುತವಾದಂಥ ಅನುಭವ, ಅದ್ಭುತವಾದಂಥ ಗಾತ್ರ ನಿಮಗೆ ಗೊತ್ತಾಗ್ತದೆ. ಈ ರೀತಿ ತಥಾ ಆತ್ಮನಿ ಶಿವ ಸ್ಥಿತ, ಅದೇ ರೀತಿ ಜೀವರ ಅಂತರಂಗದಲ್ಲಿ ಪರಶಿವನು ವ್ಯಾಪಿಸಿದ್ದಾನೆ. ಆದರೂ ದೃಷ್ಟಿಗೆ ನಿಲುಕಲಾರ, ಮನಸ್ಸಿಗೆ ನಿಲುಕಲಾರ, ಅಷ್ಟು ಗುಪ್ತ ಅವನ ನೆಲೆ. ಅದಕ್ಕೆ ಬಸವಣ್ಣವ್ರು ಏನ್ ಹೇಳ್ತಾರ, ಕನ್ಯೆಯ ಸ್ನೇಹದಂತಿದ್ದಿತ್ತು ಕೂಡಲ ಸಂಗಮ ದೇವ ನಿಮ್ಮ ನಿಲುವು ಅಂತ. ಕನ್ಯೆಯ ಸ್ನೇಹ, ಆಕೆ ಸ್ಟಾರ್ಟಿಂಗ್ ಬಂದಾಗ ಹೆಂಗಿರ್ತಾಳ ಕನ್ಯೆ, ಮನಿಗೆ ಬಂದಾಗ ಏನಾರ ಹೆಜ್ಜೆ ಗಿಜ್ಜಿ ಇಡ್ಲಕ್ ಬರ್ತಾವ ಇಲ್ಲ ಅನ್ನಂಗ ಅವಕಾಶ ಒಂದೊಂದೇ ಹೆಜ್ಜೆ ಇಟ್ಕೋತ ನಯ ವಿನಯದಿಂದ ಆರಂಭದಲ್ಲಿ ಒಳಗೆ ಬಂದು ಮಾತಾಡ್ಸಿದ್ರ ಮಾತರೆ ಬರ್ತಾವ ಇಲ್ಲ ಅನ್ನಂಗ 2 ಮಾತಾಡ್ಸಿದ್ರೆ ಅರ್ಧ ಮಾತಾಡೋದು, ಸೂಕ್ಷ್ಮವಾಗಿರೋಂಥದ್ದು ಒಂದು ದೊಡ್ಡದು ಏನ್ ಮಾಡ್ತಾರ ಅವೆಲ್ಲ ಅನ್ಬಾರ್ದು, ಮತ್ತೆ ಸಿಟಿ ಬರ್ತಾರ ಅವರೆಲ್ಲ. ಹಂಗಿದ್ದು ಮುಂದ ಆ ಕನ್ಯೆಯ ಸ್ನೇಹ ಮಾಡಿದ ಮೇಲೆ ಮುಂದೆ ಹೆಂಗಾಗಿರ್ತದ, ಕನ್ಯೆ ಯಾವ ಮನಿಗೆ ಬಂದಾಳ ಅದೆಲ್ಲ ಮನಿ ನಂದೇ ಅಂದ್ಬಿಡ್ತಾಳ. ಯಾವನ ಮನಿ ಕಟ್ಸನ ಅವನಿಗೆ ಹೊರಗೆ ಹಾಕ ಮಟ್ಟಿಗೆ ಬೆಳೆದ್ಬಿಡ್ತಾರ ಅವ್ರು. ಅಂದ್ರೆ ಯಾವ ಪರಿಯದ ಅಂತ ಆ ಪರಮಾತ್ಮನ ಲೀಲೆ ಅಂತಂದ್ರೆ ಏನದ, ಜೀವಭಾವ ಅನ್ನೋದೆಲ್ಲ ಕಾಳದು ಹೋಗಿ ಶಿವಭಾವ ಒಂದೇ ಉಳಿತದ ಶಿವಯೋಗ ಸಾಧನೆ ಮಾಡಿದ್ರೆ. ಹಂಗ ಇದೇನಾಗ್ತದ ಅಂದ್ರೆ ಕನ್ಯೆಯ ಸ್ನೇಹದಂತಿದ್ದಿತ್ತು ಕೂಡಲ ಸಂಗಮ ದೇವ ನಿಮ್ಮ ನಿಲುವು ಅಂತ ಹೇಳ್ತಾರ. ಹಂಗ ಇಲ್ಲೇನದ ಅಂದ್ರೆ ಅಕ್ಕ ಮಹಾದೇವಿ ಒಂದು ವಚನ ಹೇಳ್ತಾಳ, ನೆಲದ ಮರೆಯ ಸ್ನೇಹದಂತೆ, ಇದು ನೆಲದ ಮರೆಯ ನಿಧಾನದಂತೆ, ಫಲದ ಮರೆಯ ರುಚಿಯಂತೆ, ಶಿಲೆಯ ಮರೆಯ ಹೇಮದಂತೆ, ತಿಲದ ಮರೆಯ ತೈಲದಂತೆ, ಮರದ ಮರೆಯ ತೇಜದಂತೆ, ಭಾವದ ಮರೆಯ ಬ್ರಹ್ಮವಾಗಿಪ್ಪ ಚನ್ನಮಲ್ಲಿಕಾರ್ಜುನನ ನಿಲುವನ್ನು ಆರು ಅರಿಯಬಾರರು. ನೆಲದ ಮರೆಯ ನಿಧಾನದಂತೆ,
ನೆಲದ ಮರೆಯ ನಿಧಾನ ಅಂದ್ರೆ ನಾನು ಈ ಬುಕ್ ಎದಕ್ಕೆ ಹಿಡ್ಕೊಂಡಿನಿ ಅಂತಂದ್ರೆ, ಈ ಬುಕ್ಕು ಸಿದ್ದೇಶ್ವರ ಸ್ವಾಮೀಜಿಯವರು ವಿಶ್ಲೇಷಣೆ ಮಾಡಿದ ಬುಕ್ ಇದು. ಯಾರ್ಯಾರೋ ಈ ಸಿದ್ಧಾಂತ ಶಿಖಾಮಣಿ ಬಗ್ಗೆ ಸರಿಯಾಗಿ ಗೊತ್ತಿಲ್ಲದ ಪುಟುಗೋಶಿಗಳು ಇದ್ರ ಬಗ್ಗೆ ಏನಾರ ಹಗುರವಾಗಿ ಮಾತನಾಡ್ತಿರ್ತಾರಲ್ಲ, ಅದಕ್ಕೆ ನಾವೇನ್ ಮಾಡಿಬಿಟ್ಟಿವಿ, ಸಿದ್ದೇಶ್ವರ ಸ್ವಾಮಿಗಳಿಗಿಂತ ಅವರೇನು ದೊಡ್ಡ ಶಾಣ್ಯರಲ್ಲ, ಸಿದ್ಧಾಂತ ಶಿಖಾಮಣಿ ಬಗ್ಗೆ ಟೀಕೆ ಮಾಡಂತವ್ರು. ಮತ್ತು ಸಿದ್ದೇಶ್ವರ ಸ್ವಾಮೀಜಿಯವರ ಗುರುಗಳು ಏನದರ ಮಲ್ಲಿಕಾರ್ಜುನ ಶಿವಯೋಗಿಗಳು. ಇಂಥ ಸಿದ್ಧಾಂತ ಶಿಖಾಮಣಿಯನ್ನು ಇಟ್ಕೊಂಡು ವರ್ಷಗಟ್ಟಲೆ ಪ್ರವಚನ ಮಾಡಿದ್ದಂಥ ಗ್ರಂಥ ಅದ ಇದು. ಈ ಗ್ರಂಥವನ್ನ ನಾನು ಸಿದ್ದೇಶ್ವರ ಸ್ವಾಮಿಗಳು ಬರೆದದ್ದು, ಇದು ಜ್ಞಾನ ಪ್ರಧಾನವಾದಂಥ ಗ್ರಂಥ. ಅದರ ಸಲುವಾಗಿ ನಾನು ಇದನ್ನ ಇಟ್ಕೊಂಡಿನಿ ಈ ಗ್ರಂಥ. ಮತ್ತು ಈ ಗ್ರಂಥದ ಇನ್ನ ಒಂದು ಬ್ಯೂಟಿ ಏನದಪ್ಪ ಅಂತಂದ್ರೆ, ಸಿದ್ಧಾಂತ ಶಿಖಾಮಣಿಯ ಶ್ಲೋಕಕ್ಕ ಸಮಾನಾಂತರವಾಗಿ ಆಯಾ ಶ್ಲೋಕಕ್ಕೆ ಸಂಬಂಧಪಟ್ಟಂತ ವಚನಗಳನ್ನ ಇದ್ರಾಗ ಹೆಣದಾರ. ಎಷ್ಟು ಶ್ಲೋಕಗಳದವ ಅಷ್ಟು ವಚನಗಳು ಇದ್ರಾಗದವ. ಸುಮಾರು 1300 ಶ್ಲೋಕಗಳು ಸಿದ್ಧಾಂತ ಶಿಖಾಮಣಿ ಒಳಗಿದ್ರೆ ಸುಮಾರು 1000 ವಚನಗಳು ಇದ್ರೊಳಗ ಬಳಸ್ಕೊಂಡಾರ. ಇಲ್ಲಿ ವಚನ ಸಾಹಿತ್ಯಕ್ಕೂ ಸಮಾನವಾದಂತ ಗೌರವ ಕೊಟ್ಟಾರ, ಸಿದ್ಧಾಂತ ಶಿಖಾಮಣಿ ಶ್ಲೋಕಗಳಿಗೂ ಸಮಾನವಾದಂತ ಗೌರವ ಕೊಟ್ಟಾರ. ಈ ಒಂದು ಸಮನ್ವಯ ಸಿದ್ಧಾಂತ ಇರುವ ಕಾರಣ ಈ ಸಿದ್ದೇಶ್ವರ ಸ್ವಾಮೀಜಿಯವರು ಬರೆದಂತ ಒಂದು ಗ್ರಂಥವನ್ನು ನಾವು ಹಿಡ್ಕೊಂಡಿವಿ. ಅದಕ್ಕೆ ನೀವು ಯಾವಾಗೇ ಅಲ್ಲಿ ನಾನು ಹೇಳಿದಾಗ ಒಂದೊಂದು ಏನ್ ಮಾಡ್ಬೇಕಂದ್ರ 5/35 ಅಂದ್ರೆ 5ನೇ ಪರಿಚ್ಛೇದ 35ನೇ ಶ್ಲೋಕ ಅಂತ ಹೇಳಿದ ಮೇಲೆ ಆ ಶ್ಲೋಕಕ್ಕೆ ಕೌಂಟರ್ ಫಾಯಿಲ್, ಈಗ ಬ್ಯಾಂಕಿನಾಗ ಒಂದು ಉದ್ದಂದ ಇರ್ತದ, ಅದಕ್ಕೆ ಸೈಡಿಗಿನ ಒಂದು ಅಂಟಿಸಿರ್ತಾರೆ ನೋಡಿ, ಕಟ್ ಮಾಡಿ ಕೊಡ್ತಾರೆ. ನೀವು ರೊಕ್ಕ ಕಟ್ಟಿದ್ರಿ ಅಂದ್ರೆ ಒಂದು ಸಣ್ಣ ಚೀಟಿ ನಿಮಗೆ ಕೊಡ್ತಾರೆ, ಕಟ್ ಮಾಡಿ ಉದ್ದಂದು ತಾವು ಇಟ್ಕೋತಾರೆ. ಹಂಗದ ಸಿದ್ಧಾಂತ ಶಿಖಾಮಣಿ ಏನದ ಉದ್ದೊಂದು ಪೇಪರ್ ಇದ್ದಂಗ. ಅದ್ರ ಕೌಂಟರ್ ಫೈಲ್ ಅಂದ್ರೆ ಇಲ್ಲಿ ವಚನ ಒಂದು ವಚನ ಏನದ ಅದ್ರ ಜೊತೆಗೆ ಇರ್ತದೆ. ಇದು ವಚನ ಸಾಹಿತ್ಯಕ್ಕೂ ಅಷ್ಟೇ ಮಹತ್ವ ಕೊಟ್ಟಂತ ಗ್ರಂಥ ಇದು. ಅದಕ್ಕೆ ನೀವೇನ್ ಮಾಡ್ಬೇಕು, ನೆಲದ ಮರೆಯ ನಿಧಾನದಂತೆ ಅಂತ ಫಸ್ಟ್ ಸಾಲ್ ಬರ್ಕೋಬೇಕು. ಬರ್ಕೊಂಡು ಯಾರ ವಚನ ಇದು, ಅಕ್ಕ ಮಹಾದೇವಿಯ ವಚನ. ನೀವು ಯೂಟ್ಯೂಬ್ನಾಗರೆ ಹೊಡಿರಿ, ಗೂಗಲ್ನಾಗರೆ ಹೊಡಿರಿ, ಈ ವಚನ ಕಂಪ್ಲೀಟ್ ಸಿಕ್ಬಿಡ್ತದೆ ನಿಮಗೆ. ಏನ್ ಮಾಡ್ಬೇಕು, ಈ ಶ್ಲೋಕ 5/35ನೇ ಶ್ಲೋಕಕ್ಕೆ ವಚನ ಸಾಹಿತ್ಯದೊಳಗೆ ಈ ವಚನ ಅದಕ್ಕೆ ಮ್ಯಾಚ್ ಆಗ್ತದಲ್ಲ, ಇವುಗಳನ್ನ ನೀವು ಹಂಗೆ ಸೈಡಿಗೆ ಒಂದು ನೋಟ್ಬುಕ್ನಾಗ ಗ್ರಹಣ ಮಾಡ್ಕೊತ ಹೋಗ್ಬೇಕು. ಮಾಡ್ಕೊತ ಹೋದ್ರಿ ಅಂದ್ರೆ ಏನಾಗ್ತದ, ಒಂದು ಸಿದ್ಧಾಂತ ಶಿಖಾಮಣಿಯ ಶ್ಲೋಕ ಒಂದು ವಚನವನ್ನ ಹಿಡ್ಕೊಂಡು ನೀವು 5ರಿಂದ 10 ನಿಮಿಷ ಮಾತಾಡ್ಬೋದು. ಅಷ್ಟು ಶಕ್ತಿ ನಿಮಗೆ ಬರ್ತದೆ, ಚಿಂತನೆ ಮಾಡ್ಬೋದು. ಇಲ್ಲೇನು ಬರೀ ಸಿದ್ಧಾಂತ ಶಿಖಾಮಣಿಗೆ ಒಂದೇ ಹೇಳಿಲ್ಲ ಅವರು, ವಚನ ಸಾಹಿತ್ಯನೂ ಅದಕ್ಕೆ ಸಮಾನಾಂತರವಾಗಿ ತಗೊಂಡಾರ ಸಿದ್ದೇಶ್ವರ ಸ್ವಾಮೀಜಿಯವರು. ಅದಕ್ಕೆ ನೆಲದ ಮರೆಯ ನಿಧಾನದಂತೆ. ನೆಲ ನೋಡ್ಲಿಕ್ಕೆ ಏನದ, ಏನಿಲ್ಲದು. ಆದ್ರೆ ಅದು ಕೆದರಿದ್ರ ಅದ್ರೊಳಗಿರೋ ಸಂಪತ್ತು ಎಷ್ಟದ ನೋಡಿರ. ಒಂದು ಕೃಷಿ ಮಾಡಿದ್ರ ಎಷ್ಟೊಂದು ಬೆಳೆ ಬರ್ತದ, ಅದಿರು ಎಷ್ಟೊಂದು ಬರ್ತದ, ಚಿನ್ನದ ಅದಿರು ಹೆಂಗ್ ತಯಾರಾಗ್ತದ ಗೊತ್ತದ ನೆಲದಾಗ. ಚಿನ್ನದ ಅದಿರು ಹೆಂಗ್ ತಯಾರಾಗ್ತದ ಗೊತ್ತದ ಇಲ್ಲ. ಇಡೀ ನೀಲದ ಎಣ್ಣೆ ಅಂದು 7 ದ್ವೀಪಗಳು 7 ಸಾಗರಗಳು ಒಂದಕ್ಕೊಂದು ಸುತ್ತುವರೆದವು. ಒಂದು ಸಾಗರ ಸುತ್ಯದ, ಅದಕ್ಕೊಂದು ದ್ವೀಪ ಸುತ್ಯದ, ಅದಕ್ಕೊಂದು ಸಾಗರ ಸುತ್ಯದ, ಅದಕ್ಕೊಂದು ದ್ವೀಪ ಸುತ್ಯದ. 7 ಸಾಗರಗಳು 7 ದ್ವೀಪಗಳದಾವ. ಆ 7 ಸಾಗರ 7 ದ್ವೀಪಗಳ ಮಧ್ಯದ ದ್ವೀಪನೇ ಜಂಬೂ ದ್ವೀಪ. ಆ ಜಂಬೂ ದ್ವೀಪದೊಳಗ ಏನದಪ್ಪ ಅಂತಂದ್ರೆ, ಆ ಜಂಬೂ ದ್ವೀಪ ಹೆಂಗದಂದ್ರೆ ಬುಗುರಿ ಇದ್ದಂಗದ. ತಲೆ ಕೆಳಗ ಅದರದ್ದು ತಳದ ಮ್ಯಾಲ ಬುಗುರಿಗತ್ಲೆ. ಮತ್ತೆ ಹಂಗಿತ್ತಂದ್ರೆ ಅದು ಹೆಂಗ್ ನಿಂದಿರ್ತದ್ರಿ ಅಂದ್ರೆ ಅದ್ರ ಸುತ್ತಮುತ್ತ 4 ಪರ್ವತಗಳದಾವ. ನಾನ್ ನಿಮ್ಗ ಹೇಳಕತ್ತೀನಿ. ಏನ್ ಹೇಳಕತ್ತೀನಿ,
ಭಾಗವತ ಹೇಳೋದಕ್ಕ ಒಂದು ಸಮಯಾವಕಾಶ ಮಾಡ್ಕೊಡ್ರಿ, ಡೀಟೇಲ್ ಆಗಿ ಹೇಳ್ತೀನಿ ಅಂತ. ಬಾಪ್ರಿ ಅವ್ರದ್ದು ನಡೀಲಿ, ಅವ್ರು ಹೇಳೋ ರೀತಿಯಲ್ಲಿ ಹೇಳ್ರಿ. ಆದ್ರೆ ಭಾಗವತಕ್ಕೆ ಒಂದು ದಿವಸ ಟೈಮ್ ಇಟ್ಕೊಂಡು ಇಂಥ ದಿನ ಹೇಳ್ರಿ ಅಂದ್ರೆ ಅಂಥ ದಿನ ಹೇಳ್ತೀನಿ. ಅದಕ್ಕೊಂದು ಸಮಯಾವಕಾಶ ಮಾಡಿಕೊಡ್ರಿ ಅಂದ್ರೆ ಅದು ಕೇಳ್ತಾ ಇಲ್ಲ. ಯಾವಾಗ್ರಿ? ಗುರುವಾರ 4ಕ್ಕೆ ಅವ್ರದ್ದು ಇದು ಮುಗಿತೇನೆ ಬಿಟ್ಬಿಡಮ್ಮ ಅವ್ರದ್ದು. ಆಯ್ತು, 4 ಗಂಟೆಗೆ ಇತ್ತಂತಂದ್ರೆ ಭಾಗವತ ತಗೋರಿ. ಹೆಂಗಿರ್ತದ ನೋಡ್ರಿ ಅದು. ಅದು ದ್ವೀಪಕ್ಕ ಉಲ್ಟಾ ಅದ, ತಲೆ ಕೆಳಗೆ ಮಾಡಿದ್ರೆ ಅದ್ರ ಸುತ್ತ 4 ಬೆಟ್ಟಗಳದಾವ, ಪರ್ವತಗಳು. ಆ ಪರ್ವತಗಳು ಅದು ಬೀಳಲಾರ್ದಂಗೆ ಇಟ್ಕೊಂಡು ನಿಂತವು. ಅವದ್ರೊಳ ಆ ದ್ವೀಪದೊಳಗ ಈ ನೀಲದಂಡಿನ ಗಿಡಗಳು ಬಹಳ ಅವ, ಜಂಬೂ ಗಿಡಗಳು ಬಹಳ ಅದಾವ. ಆ ಗಿಡಗಳದು ಇದು ಏನಪ್ಪ ಅಂತಂದ್ರೆ ಹಣ್ಣು ತೆಳಗೆ ಬಿದ್ದು, ಆ ತೆಳಗೆ ಬಿದ್ದದ ರಸ ಹರಿದ್ರೆ ಅದು ಒಂದು ನದಿಗತ್ಲೆ, ಜಂಬೂ ನದಿಗತ್ಲೆ ಹರಿತದತ್ತದ. ಜಂಬೂ ನದಿ ಅಂತಾರಂತ ಆ ದ್ವೀಪದಲ್ಲಿ, ಜಂಬೂ ದ್ವೀಪದಲ್ಲಿ. ನಾವು ವಾಸ ಮಾಡೋ ದ್ವೀಪನೇ. ಆ ದ್ವೀಪದಾಗ ಒಂದು ಸೈಡ್ನಾಗ ಇದೀವಿ ನಾವು, ಎಲ್ಲೋ ಆ ಪರ್ವತಗಳ ಬಗೆ ಇಲ್ಲ ನಾವು. ಅದೆಲ್ಲ ಹೇಳ್ತಾರೆ, ಎಲ್ಲಿ ಏನು ಎಂತೆಲ್ಲ ಹೇಳ್ತಾರೆ ಭಾಗವತದೊಳಗೆ. ಆ ಜಂಬೂ ನದಿ ಈ ಮಣ್ಣೊಳಗೆ ಬೆರೆತಾಗ ಆ ಮಣ್ಣ, ಆ ಹಣ್ಣಿನ ರಸ ಪ್ಲಸ್ ಸೂರ್ಯನ ಅಲ್ಟ್ರಾ ವೈಲೆಟ್ ರೇಸ್ ಅವು 3 ಸೇರಿದಾಗ ಈ ನೆಲದೊಳಗ ಏನಾಗ್ತದಂತ ಚಿನ್ನದ ಅದಿರು ತಯಾರಾಗ್ತದೆ. ನಮ್ಮ ದೇಶದೊಳಗೆ ಚಿನ್ನದ ಅದಿರು ಎದರಿಂದ ತಯಾರಾಗತ್ತಂದ್ರೆ ಇದರಿಂದ ತಯಾರಾಗ್ತಿರ್ತದ, ಹಂಗೆ ಉತ್ಪನ್ನ ಆಗ್ತದೆ ಅಂತೇಳಿ ಭಾಗವತದ ಒಂದು ವ್ಯಾಖ್ಯಾನ. ಯಾವುದೇ ಒಂದು ಹಿಂಗೆ ಹೇಳ್ಯಾರಂತಂದ ಮೇಲೆ ನಾವು ಒಂದಿಟ್ಟು ಮಣ್ಣ, ಒಂದಿಟ್ಟು ನೀಲಹಣ್ಣಿನ ರಸ ತಗೊಂಡು ಸೂರ್ಯನ ಬುಡಕ್ಕೆ ಇಟ್ಟಕ್ಕೆ ಚಿನ್ನ ಆಗಿಲ್ಲ ನೋಡ್ರಿ ಅಂತಂದ್ರ ಅದು ಎಲ್ಲಕ್ಕಿಂತ ಹಿರಿದಾದ ಒಂದು ತತ್ವ ಅಂತ ಆದ. ಆ ತತ್ವದ ಕೃಪೆ ಆಗಬೇಕು. ಮಕ್ಕಳು ಹಿಡಿಬೇಕನ್ನ ಒಂದು ಮದುವೆ ಮಾಡೋಣ ಮಕ್ಕಳಾಗ್ತವಂತಿಲ್ಲ. ಬೀಜ ಮಣ್ಣಿಗೆ ಹಾಕಿ ನೀರು ಹಾಕೋಣ ಅದು ಸಸಿ ಆಗ್ತದಂತಿಲ್ಲ. ಆ ಸಸಿ ಆಗ್ಬೇಕಂತಂದ್ರ ಬೀಜ ಮಣ್ಣ ನೀರಿಗಿಂತ ಹಿರಿದಾದ ಒಂದು ತತ್ವದ ಕೃಪೆ ಅದಕ್ಕೆ ಆದಾಗೆ ಅದು ಯಶಸ್ವಿಯಾಗಿ ಬೆಳೀತದೆ. ಹಂಗ ಇಲ್ಲೇನದ, ಅವೆಲ್ಲದಕ್ಕೂ ಒಂದು ಅಭಿಮಾನಿ ದೇವತೆ, ಒಂದು ಹಿರಿದಾದ ದೇವತೆಯ ಒಂದು ಕೃಪೆ ಅದ. ಆ ಕೃಪೆಯಿಂದ ಅದು ಆಗ್ತದೆ. ನಾವು ಮಾಡ್ತೀವಿ ಅಂತಂದ್ರೆ ಆಗಲ್ಲ. ಅದು ಏನದ ಏನೋ ಅದು ಡೀಟೇಲ್ ಆಗಿ ಸ್ಟಡಿ ಮಾಡೋಣ, ತಿಳ್ಕೊಳ್ಳೋಣ. ಇಲ್ಲಿ ನೆಲದೊಳಗೆ ಬೇಕಾದಷ್ಟು ಸಂಪತ್ತದ, ಅಪಾರವಾದ ಸಂಪತ್ತದ. ಈಗ ಸೌದಿ ಅರೇಬಿಯಾದವ್ರು ಅವರೆಲ್ಲರೂ ಅವು ಪೆಟ್ರೋಲು, ಡೀಸೆಲ್ಲು, ಗ್ಯಾಸು ಮಾರ್ಕೊಂಡು ಬದುಕ್ತಾರಲ್ಲ, ಅದೇನು ಅವ್ರು ತಯಾರು ಮಾಡ್ತಾರ? ಏನವ್ರು ಅವ್ರೇನು ತಯಾರು ಮಾಡ್ತಾರೇನ್ರಿ ಅದು? ನಿಮ್ಮ ಬೋರ್ವೆಲ್ನಾಗ ಹೆಂಗ ನೀರು ಬರ್ತದ ಹಂಗ ಅವ್ರ ಬೋರ್ವೆಲ್ನಾಗ ಗ್ಯಾಸು ಪೆಟ್ರೋಲು ಬರ್ತದ. ಅದನ್ನ ತಗೊಂಡು ಅವರು ಮಾರಿ ಏನು ಕಷ್ಟ ಪಡ್ಲಾರ್ದೆ, ದುಃಖ ಪಡ್ಲಾರ್ದೆ ಆರಾಮ ಐಷಾರಾಮಿ ಜೀವನ, ಬಂಗಾರದ ರಸ್ತೆಗಳು ಮಾಡ್ಕೊಂಡಿರತ್ತವ್ರು. ಅಷ್ಟು ದೊಡ್ಡ ದೊಡ್ಡ ಶೋ ಅದ ಅವ್ರದೆಲ್ಲ, ಸುಂದರವಾದ ನಗರಗಳು. ಹಂಗ್ ಮಾಡ್ಕೊಂಡಾರ. ಜಗತ್ತಿನಾಗ ಇಲ್ಲಿ ನಾವೆಲ್ಲ ದುಡಿದು ಕಷ್ಟಪಟ್ಟು ಬದುಕಂತ ಜೀವಿಗಳ ಕಷ್ಟ, ಈ ಕಷ್ಟ ಒಂದಿಟ್ಟು ಅವ್ರಿಗೆ ಗೊತ್ತಾಗ್ಲಿ ಅಂತೇಳಿ ಅವಾಗ ಅವ್ರ ತಲೆ ಒಳಗೆ ಬುದ್ಧಿ ಕೆಡಿಸ್ತಿರ್ತಾನೆ ಈಶ್ವರ. ಕೆಡಿಸಿ ಯುದ್ಧ ಮಾಡಿ ಕಷ್ಟಪಡೋದು ಒಂದಿಟ್ಟು ಕಲಿಸ್ತಿರ್ತಾನೆ. ಅವ್ರಿಗೂ ಒಂದಿಟ್ಟು ಕಷ್ಟ ಅಂದ್ರೆ ಏನಂತ ಗೊತ್ತಾಗ್ಲಿ ಅಂತೇಳಿ ಅವ್ರ ಬುದ್ಧಿ ಕೆಡಿಸಿ ಅವರಿಗೆ ಗುದ್ದಾಡ್ಲಕ್ಕೆ ಹಚ್ಚಿ ಅವರಿಗೆ ಕಷ್ಟ ಅಂದ್ರೆ ಏನಂತ ಗೊತ್ತು ಮಾಡಿಸ್ತಾನೆ. ಹಿಂಗಿರ್ತದೆ ಇದೆಲ್ಲ ಬ್ಯಾಲೆನ್ಸ್. ನಾವು ಕಷ್ಟಪಡ್ತೀವಿ ಅಂದ್ರೆ ಅವರು ಒಂದಿಟ್ಟು ಕಷ್ಟಪಡ್ಬೇಕು. ಹುಟ್ಟಿದಾಗ ಹಿಡಿದು ಸಾಯತನ ಅಲ್ಲಿ ಹುಟ್ಟಿವನ್ನ ಬರೀ ಪುಗ್ಸೇಟೆ ಮಾರಿ, ಪುಗ್ಸೇಟೆ ಗ್ಯಾಸ್ ಮಾರಿ ಹೆಂಗೆ ಬದುಕ್ತೀನಿ ಅಂದ್ರೆ ಹೆಂಗತ್ತ, ನಿಮ್ಗ ಒಂದಿಟ್ಟು ಕಷ್ಟ ಅಂದ್ರೆ ಏನಂತ ಗೊತ್ತಾಗ್ಲಿ ಅನ್ನೋದಕ್ಕೆ ಇಂಥದ್ದು ಮಾಡಿರ್ತಾನ. ಒಂದಿಟ್ಟು ಗುದ್ದಾಡಿ ಏನು ಇಡೀ ಭೂಮಿನೇ ಎಲ್ಲ ಜೀವಿಗಳ ಭೋಗ ವಸ್ತು, ಅವ್ರದೇ ಇವ್ರದೇ ಅಂತ ಏನಿಲ್ಲ. ಇಲ್ಲಿ ಇರೋ ವಸ್ತುಗಳು ಅವ್ರಿಗೆ ಬೇಕು, ಅಲ್ಲಿರೋ ವಸ್ತುಗಳು ನಮಗ್ ಬೇಕು. ಇವು ಅವ್ರಿಗೆ ಕಳಿಸ್ತಾರ, ಅವ್ರು ನಮಗ್ ಕಳಿಸ್ತಿರ್ತಾರ. ಹಿಂಗಾಗಿ ಈ ನೆಲದ ಮರೆಯ ನಿಧಾನದಂತೆ. ಜೀವ ಅಂದ್ರ ನೆಲ ಇದ್ದಂಗ, ಅದ್ರೊಳಗಿಂದು ಸಂಪತ್ತು ಇದ್ದಂಗ ಆ ಒಂದು ಪರಮಾತ್ಮನಿದ್ದಾನೆ. ದೇಹವೆಂಬುದು
ತುಂಬಿದ ಬಂಡಿ. ಈ ಶರೀರ ಅಂದ್ರೆ ಇದು ತುಂಬಿದ ಬಂಡಿ ಇದ್ದಂಗ. ಈ ಶರೀರವನ್ನು ಬಳಸ್ಕೊಂಡು ನೀವೇನೆಲ್ಲ ಮಾಡ್ಬೋದಲ್ರಿ? ನಿಮ್ ಶರೀರವನ್ನು ಬಳಸ್ಕೊಂಡು ನೀವೇನೆಲ್ಲ ಮಾಡ್ಬೋದಾ? ಇಲ್ಲ, ಏನ್ ಬೇಕಾದ್ ಮಾಡ್ಬೋದು. ಬೇಕಾದಂಗೆ ದುಡಿಬಹುದು, ಬುದ್ಧಿ ಓಡಿಸ್ಕೆ ಬೇಕಾದಷ್ಟು ಶ್ರೀಮಂತರಾಗ್ಬೋದು, ತತ್ವಜ್ಞಾನಿಗಳಾಗ್ಬೋದು, ರಾಜಕೀಯ ಮಾಡ್ಬೋದು, ಏನೆಲ್ಲ ಮಾಡ್ಬೋದು. ಬಳಸ್ಕೊಳ್ಳಕ ಬುದ್ಧಿ ಇರ್ಬೇಕಷ್ಟೇ. ಹಂಗ ನೆಲದ ಮರೆಯ ನಿಧಾನದಂತೆ, ಫಲದ ಮರೆಯ ರುಚಿಯಂತೆ. ಒಂದು ಫಲ ಅದಂತಂದ್ರ ಅದರೊಳಗಿಂದ ರುಚಿ ಮ್ಯಾಲ್ ಕಾಣಂಗಿಲ್ಲ, ಅದರೊಳಗ ಹೆಂಗದ? ಅವ್ಯಕ್ತವಾಗ್ಯದ. ಶಿಲೆಯ ಮರೆ ಹೇಮದಂತೆ, ಆ ಕಲ್ಲಿನೊಳಗ ಅದಿರು ಅಂತ ಏನದಲ್ಲ, ಬಂಗಾರದ ಅದಿರು, ಅದು ಅವ್ಯಕ್ತವಾಗಿರುವಂತೆ. ತಿಲದ ಮರೆಯ ತೈಲದಂತೆ, ಎಳ್ಳು ಕೈಯಾಗಿ ಹಿಡ್ಕೊಂಡ್ರೆ ಏನು ಎಣ್ಣೆ ಹತ್ತಲ್ಲ ಕೈಗೆ, ಅದನ್ನು ಹಿಂಡಿದ್ರ ಅದರೊಳಗ ಎಣ್ಣೆ ಬರ್ತದ. ಅವ್ಯಕ್ತವಾಗಿ ಎಳ್ಳಿನೊಳಗೆ ಎಣ್ಣೆ ಇದ್ದಂಗ. ಮರದ ಮರೆಯ ತೇಜದಂತೆ, ಕಟ್ಟಿಗೆ ನೋಡಿದ್ರ ಅವೇನ್ ಮುಟ್ಟಿದ್ರು ಸುಡಂಗಿಲ್ಲ, ಏನು ಇಲ್ಲ. ಒಂದ್ ಸ್ವಲ್ಪ ಅಗ್ನಿ ಸ್ಪರ್ಶ ಆಯ್ತಂದ್ರ ಅದ್ರೊಳಗಿನ ಬೆಂಕಿ ಪ್ರಕಟ ಆಗಿಬಿಡ್ತಾವ. ಹಂಗ ಆ ಮರದೊಳಗ ಅಗ್ನಿ ಅವ್ಯಕ್ತವಾಗಿರುವಂತೆ. ಭಾವದ ಮರೆಯೇ ಬ್ರಹ್ಮವಾಗಿಪ್ಪ. ನಿಮ್ಮ ಹತ್ರ ಏನು ಭಾವ ಅದಲ್ಲ, ಏನದು ಭಾವ? ಯಾವದಕ್ಕಂತೀರಿ ಭಾವ? ಮಲ್ಲಪ್ಪ ಹುಲ್ಲೂರು ಗುರುಗಳೇ ಅದೀರಿ ಅಂತ ಕೇಳಿದ್ರಿ, ಏನಂತೀರಿ ನೀವು? ಇದ್ದೀವಿ, ಅದೀವ್ರಿಯಪ್ಪ, ಅದೀವ್ರಿ ಅಂತೀರಿ. ಇದು ಅದೀವಿ ಅನ್ನೋದೇ ಭಾವ. ಮಲ್ಲಪ್ಪರು ಇಲ್ರಿ ನಾವಿಲ್ರಿ ಅಂತಂದ್ರೆ ಅದು ಅಭಾವ. ಎಂದರೆ ಅದಿನ್ ಇಲ್ಲ ಅಂತ ಹೇಳ್ತಾರೆ ಮಲ್ಲಪ್ಪರು, ಅದಿರಿ ಅಂತ ಹೇಳ್ತಾರೆ. ಇದೇ ಭಾವ. ಈ ಭಾವದ ಮರೆಯಲ್ಲಿ ಯಾರದರ? ಆ ಶುದ್ಧ ಬ್ರಹ್ಮ ಅದನ್ನ. ಆ ಶುದ್ಧ ಬ್ರಹ್ಮ ಇದ್ದದಕ್ಕೆ ಮಲ್ಲಪ್ಪರು ಅದಿವೆ ಅಂತ ಹೇಳ್ಯಾರ. ಅಲ್ಲಿ ಶುದ್ಧ ಬ್ರಹ್ಮನೇ ಇದ್ದಿದ್ದಿಲ್ಲ ಅಂದ್ರೆ ಯಾವ ಮಲ್ಲಪ್ಪ ಹೇಳ್ತಾನ, ಯಾಕೆ ಕಲ್ಲಪ್ಪ ಹೇಳ್ತಾನ? ಅದಿನಂತ ಅವ ಅದನಂತೆ ಅವ ಇದ್ದದಕ್ಕೆ ಅದಿನ ಅಂತ ಹೇಳಕ್ ಬಂತ ಇಲ್ಲ ಅವರಿಗೆ? ಭಾವದ ಮರೆಯ ಬ್ರಹ್ಮವಾಗಿಪ್ಪ. ನಾನು ಅದೀನಿ ಅಂತಂದ್ರ ಅದರ ಹಿಂದೆ ಅವ ಬ್ರಹ್ಮ ಅದನ. ಅವ ಇದ್ದದಕ್ಕೆ ನಾ ಅದೀನಿ ಅಂತ ಹೇಳಕ್ ಬಂತು. ಅವನೇ ಇದ್ದಿದ್ದಿಲ್ಲ ಅಂತಂದ್ರ ಏನ್ ತತ್ತಣ ಹೇಳ್ತದ ನಾ ಅದೀನಿ ಅಂತ? ಜೀವಂತ ಇದ್ದವನೇ ಹೇಳ್ತಾನ ಆ ಮಾತು, ಒಳಗೆ ಬ್ರಹ್ಮ ಇದ್ದವನೇ ಆ ಮಾತು ಹೇಳ್ತಾನೆ. ಹಂಗ ಅವನು ಅವ್ಯಕ್ತವಾಗಿ ಇದ್ದಾನೆ. ಅವನನ್ನ ನಾವು ಬಳಸ್ಕೊಂಡು ಬದುಕ್ಲಕತ್ತೀವಿ, ಆದರೆ ಅವನನ್ನೇ ನಾವು ಮರೆತು ಬದುಕ್ಲಕತ್ತೀವಿ. ಇದು ನಮ್ಮ ಜೀವನದಲ್ಲಿ ಉಂಟಾಗ್ತಿರುವ ಕಷ್ಟ. ಯಾಕೆ ಕಷ್ಟ ಆಗ್ತದೆ ಅಂತಂದ್ರೆ ಅವನನ್ನು ಮರ್ತದ್ದಕ್ಕೆ. ಇಲ್ಲಿ ಏನ್ ಮಾಡ್ಬಿಟ್ಟಿವಿ? ನಾನು, ನನ್ನದು, ನನ್ನಿಂದ, ನನ್ನಲ್ಲಿ, ನನಗಾಗಿ ಅನ್ನೋ ಶಬ್ದಗಳು ಏನದಾವ, ಇವು ಅಜ್ಞಾನದ ಶಬ್ದಗಳೇನದಾವ, ಇವುಗಳನ್ನ ರೀಪ್ಲೇಸ್ ಮಾಡಿ ನಿಮ್ಮ ಭಾವದ ಮರೆಯ ಬ್ರಹ್ಮ. ನಾನು ಅಂದ್ರೇನು? ನಿಮ್ಮ ನಾಮರೂಪಗಳು. ಆ ನನ್ನ ನಾಮರೂಪಗಳ ಮೂಲಕ ವ್ಯವಹರಿಸಿ ಆ ನಾಮರೂಪಗಳಿಂದಲೇ ಎಲ್ಲ ನಡೆದದಂತ ನಾವು ಅಜ್ಞಾನದಲ್ಲಿ ತಿಳ್ಕೊಂಡಿವಿ. ಅದು ನಡೆದದ್ದೆಲ್ಲ ಅದರ ಹಿಂದಿರುವ ಬ್ರಹ್ಮನಿಂದ ನಡೆದದ. ಅದಕ್ಕೆ ಆ ಬ್ರಹ್ಮನನ್ನ ನಾವು ಅರಿತು, ಆ ಬ್ರಹ್ಮನನ್ನು ಕುರಿತು, ನೀ ನದಿ ಅಂತ ನಾ ಮಾತಾಡ್ಲಕತ್ತೀನಪ್ಪ, ನೀ ನದಿ ಅಂತ ನಾನು ಕೇಳಕತ್ತೀನಪ್ಪ, ನೀ ಅದಿ ಅಂತೇಳಿ ನಂದೆಲ್ಲ ನಡೆದದಪ್ಪ, ನೀ ನನ್ನೊಳಗೆ ಅದಿ ಅಂತೇಳಿ ಈ ಮನ್ಯಾಗ ಎಲ್ಲರೂ ನನಗೆ ಇಟ್ಕೊಂಡಾರಪ್ಪ, ನೀನೇ ಇಲ್ಲ ಅಂತಂದ್ರ ನನಗ ಪ್ಯಾಕ್ ಮಾಡಿ ಒಗಿತಾರಪ್ಪ ಒಯ್ದೆಲ್ಲರೇ. ನಿನ್ನಿಂದ ನಂದು ಎಲ್ಲ ನಡೆದದಪ್ಪ, ನೀನು, ನಿನ್ನದು, ನಿನ್ನಲ್ಲಿ, ನಿನಗಾಗಿ, ನಿನ್ನಿಂದ. ಇದಕ್ಕೇನು ರೊಕ್ಕ ಬೇಕಾ, ರೂಪಾಯಿ ಬೇಕಾ? ಹಿಂಗನ್ಲಕ್ಕ. ನಾನು, ನನ್ನದು, ನನ್ನಿಂದ ಅನ್ನೋದ್ರ ಬದಲಿ ನೀನು, ನಿನ್ನದು, ನಿನ್ನಿಂದ ಅನ್ಲಕ್ಕ ಏನ್ ದಾಡಿಗೆ? ಭಾವದ ಮರೆಯ ಬ್ರಹ್ಮ. ಆ ಬ್ರಹ್ಮನನ್ನ ನೀವು ಇಟ್ಟು ತಿಳ್ಕೊಂಡ್ಬಿಟ್ರಿ ಅಂದ್ರೆ ಮುಗದೇ ಹೋಯ್ತು ನಿಮ್ ಸಾಧನೆ. ನೀವು ಬ್ರಹ್ಮ ಸ್ವರೂಪರಾಗಿ ವ್ಯವಹರಿಸಿದ್ರಿ ಅಂದ್ರೆ ಎಲ್ಲನೂ ನಿಮ್ ಕಣ್ಣಿಗೆ ಬ್ರಹ್ಮನೇ ಕಾಣುತ್ತದೆ. ಎಲ್ಲದರಿಂದ ಬ್ರಹ್ಮನೇ ಅದನ್ನೊಂದು ಗೊತ್ತಾಗ್ತದೆ. ಕ್ಷೀರದೊಳಗಣ ತುಪ್ಪದಂತೆ, ಹಾಲಿನಾಗ ತುಪ್ಪ ಹೆಂಗ ಅಡಿಗೆದ ಹಂಗ ಪರಮಾತ್ಮ ಅಡಿಗಿದ್ದಾನೆ. ಹಿಂಗ ಬಹಳಷ್ಟು ಉದಾಹರಣೆಗಳು ಕೊಟ್ಟಾರ.
ಬಹಳಷ್ಟು ಉದಾಹರಣೆಗಳು ಕೊಟ್ಟಾರ. ಒಡಲೊಳಗಿದ್ದು ಒಡಲಿಂಗಾಧಾರವಾಗಿ ಒಡಲ ಸೋಂಕದೆ ಒಡಲ ಬೆಳಗುವ ಪರಿಯ ನೋಡ, ಬೆಳಗಿಂಗೆ ಬೆಳಗಾಗಿ ಬೆಳಗುವ ಪರಿಯ ನೋಡ. ಬೆಳಗಿಂಗೆ ಬೆಳಗಾಗುವ ಬೆಳಗುವ ಪರಿಯ ನೋಡ. ನಿಮಗೆ ಬೆಳಕು ಯಾರ್ಲಿಂತ ಆಗ್ಲಕತ್ತದ? ಸೂರ್ಯನ್ಲಿಂತ ಆಗ್ಲಕತ್ತದ, ನಿಮ್ಮ ಕಣ್ಣಿಲಿಂತ ಆಗ್ಲಕತ್ತದ. ನಿಮ್ಮ ಕಣ್ಣು ಸೂರ್ಯ ಇವ್ರಲಿಂತ ಬೆಳಕಾಗ್ಲಕತ್ತದ. ಆದ್ರ ಕಣ್ಣಿನ ಹಿಂದ ಕಣ್ಣಿನ ಕಣ್ಣಾಗಿ ಅವನ ಬೆಳಗಿಂಗೆ ಬೆಳಗಾಗಿ. ಇದು ಬಹಳ ಚಂದ, ಇದನ್ನು ಕಲಿಬೇಕು ನೀವು. ಸೂರ್ಯನ ಸೂರ್ಯ ಪರಮಾತ್ಮ. ಆ ಸೂರ್ಯನ ಸೂರ್ಯ ಇದ್ದದಕ್ಕೆ ಈ ಸೂರ್ಯ ನಮಗೆ ಬೆಳಕು ಕೊಡ್ತಾನ. ಕಣ್ಣಿನ ಕಣ್ಣಾಗಿ ಆ ಪರಮಾತ್ಮ ನಿಮ್ಮ ಒಳಗಿದ್ದದಕ್ಕೆ ಈ ಕಣ್ಣು ಕಾಣ್ಲಿಕ್ಕತ್ತದ. ಪರಮಾತ್ಮ ಹೆಂಗದನ? ಕಿವಿ ಒಳಗದನ. ಹೆಂಗದನ? ಕಿವಿಯ ಕಿವಿ ಆಗಿದ್ದಾನೆ, ಮೂಗಿನ ಮೂಗಾಗಿದ್ದಾನೆ, ಕಾಲಿನ ಕಾಲಾಗಿದ್ದಾನೆ. ಕುಂಟುಗನು ಕಾಲಿರ್ತಾವ, ಕುರುಡುಗನು ಕಣ್ಣಿರ್ತಾವ, ಕಿವುಡುಗನು ಕಿವಿ ಇರ್ತಾವ. ಆದ್ರೆ ಕಿವಿಯ ಕಿವಿ ಇರ್ಲಾರ್ದಕ್ಕೆ ಆ ಕಿವುಡುಗ ಕಿವಿ ಕೇಳತ್ತಲ್ಲ. ಕಣ್ಣಿನ ಕಣ್ಣು ಇಲ್ಲದಕ್ಕೆ ಆ ಕುರುಡನಿಗೆ ಕಣ್ಣು ಕಾಣಲ್ಲ. ಕಾಲಿನ ಕಾಲು ಅಲ್ಲಿ ಇಲ್ಲದಕ್ಕೆ ಆ ಕಾಲಿನಿಂದ ಚಲಿಸಲಿಕ್ಕೆ ಬರಂಗಿಲ್ಲ. ಕಾಲಿನ ಕಾಲಾಗಿ, ಕಿವಿಯ ಕಿವಿಯಾಗಿ, ಕಣ್ಣಿನ ಕಣ್ಣಾಗಿ, ಮೂಗಿನ ಮೂಗಾಗಿ, ಎಲ್ಲಾ ಇಂದ್ರಿಯಗಳೊಳಗೆ ಅವನೇ ತುಂಬಿ ಚೇತನ ರೂಪನಾಗಿ ತುಂಬಿ ಎಲ್ಲ ಕೆಲಸ ಅವನೇ ಮಾಡ್ಲಿಕ್ಕೆ. ನಿನ್ನಿಂದಲೇ ಎಲ್ಲ ನಡೆದದಪ್ಪ. ಯಾವ್ದ್ರ ಸಲುವಾಗಿ? ನನ್ನ ಸಲುವಾಗಿ ಅಲ್ಲ, ನಿನ್ನ ಸಲುವಾಗಿ. ಯಾರಿಂದ? ನಿನ್ನಿಂದ. ಎಲ್ಲಿ? ನಿನ್ನಲ್ಲಿ ಅಂತೇಳಿ ಈ ರೀತಿ ನಮ್ಮದು ಬಂದ್ಬಿಡಬೇಕು. ಏನು ಅವ ಯಾಕೆ ಅವ್ಯಕ್ತ ಯಾಕದನಂತ ಈಗ ಇದು ಗೊತ್ತಾಯ್ತಾ? ಬೆಳಗಿಂಗೆ ಬೆಳಗಾಗುವ ಪರಿಯ ನೋಡ ಅಂತಂದ್ರೆ ಸೂರ್ಯನಿಗೆ ಸೂರ್ಯನಾಗಿದ್ದಾನೆ, ಚಂದ್ರನ ಚಂದ್ರನಾಗಿದ್ದಾನೆ, ಭೂಮಿಗೆ ಭೂಮಿಯಾಗಿದ್ದಾನೆ, ನೀರಿನ ನೀರಾಗಿದ್ದಾನೆ. ಆ ನೀರಿನ ನೀರಿರ್ಲಿಲ್ಲ ಅಂದ್ರೆ ಈ ನೀರಿರಂಗಿಲ್ಲ. ಕಾಲಿನ ಕಾಲು ಇರ್ಲಿಲ್ಲ ಅಂತಂದ್ರೆ ಅದು ಕಾಲು ಚಲಿಸ್ಲಿಕ್ಕೆ ಬರಂಗಿಲ್ಲ. ಕೈಯ ಕೈಯಾಗಿ ಅವನು ಬರ್ಲಿಲ್ಲ ಅಂತಂದ್ರೆ ಈ ಕೈ ಕೆಲಸ ಮಾಡಂಗಿಲ್ಲ. ಅದಕ್ಕೆ ಈ ಅವ್ಯಕ್ತತೆಗೆ ಕಾರಣ ಏನು? ಅವ ಅವ್ಯಕ್ತವಾಗಿ ಅದನ್ನ ಖರೆ ಯಾಕೆ ಅವ್ಯಕ್ತದನವನು? ರೀಸನ್ ಈಗ ಅವ ಹೆಂಗದನ ಅವ್ಯಕ್ತವಾಗಿ ಅದನ ಅದು ಗೊತ್ತಾಯ್ತಿಲ್ಲ. ಈಗ ನೀವು ಹ್ಯಾಂಗ ಅದನ್ನಂತ ಗೊತ್ತಾಯ್ತು. ಈಗ ಒಬ್ಬ ಮನುಷ್ಯ ಸಿಟ್ಟಿನವದನಂತ ಗೊತ್ತಾಯ್ತು. ಸಿಟ್ಟಿನವದನ ಅಂದ್ರೆ ಸಿಟ್ಟು ಯಾಕದ ಅವನು ಬಲ್ಲಿ? ಈಗ ನಾಥೂರಾಮ್ ಗೂಡ್ಸೆ ಮಹಾತ್ಮ ಗಾಂಧಿ ಹೊಡೆದ, ಅದು ಗೊತ್ತಾಯ್ತು. ಯಾಕೆ ಹೊಡೆದ? ಕಾರಣ ಬೇಕಲ್ಲ. ಅವ್ಯಕ್ತ ಅದನ್ನಂತ ಗೊತ್ತಾದ್ಮೇಲೆ ಅದನ್ನ ಅಷ್ಟೇ ಬಿಡಂಗಿಲ್ಲ ಸಿದ್ದೇಶ್ವರ ಸ್ವಾಮಿಗಳು. ಯಾಕವ ಅವ್ಯಕ್ತ ಅದನ? ಅವನ್ ಯಾಕೆ ಅವ್ಯಕ್ತ ಅದನ ಅನ್ನೋದು ತಾತ್ವಿಕವಾಗಿ ಅವರು ನಾಳೆ ಹೇಳ್ತಾರ. ಈಗ ಅವ ಅವ್ಯಕ್ತವಾಗಿ ಯಾಕದನ ಅಂತಂದ್ರ ಒಂದು ಪೌರಾಣಿಕವಾಗಿ ಒಂದು ಕಥೆ ಹೇಳ್ತಾರ, ಅದು ಹೇಳಿ ಮುಗಿಸೋಣ. ತಾತ್ವಿಕವಾಗಿ ನಾಳೆಗೆ ಚಿಂತನೆ ಮಾಡಿ ಅದನ್ನ ಫಿಲಾಸಫಿಕಲ್ ಆಗಿ ನಾಳೆ ಪ್ರೂಫ್ ಮಾಡ್ತಾರೆ ಅವ್ರು ಅವ್ಯಕ್ತ ಯಾಕದನ ಅಂತ ಹೇಳಿ. ಅದಕ್ಕೆ ಒಬ್ಬ ತಂದೆ 10 ಹೆಣ್ಣು ಮಕ್ಕಳನ್ನ ಹಡದನಂತ, 10 ಹೆಣ್ಣು ಮಕ್ಕಳಿಗೆ ಬೆಳೆಸಿದನಂತ, 10 ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿದನಂತ. ಎದಕ್ಕೆ 10 ಹಡದವನು? 10 ಹೆಣ್ಣು ನಡಿಬೇಕಂತ ಯಾರಿಗಾರ ಇಷ್ಟ ಇರ್ತದೇನ್ರಿ? ಒಂದು ಗಂಡು ಮುಂದಿಂದರೆ ಗಂಡು ಆಗ್ತದೇನೋ, ಮುಂದಿಂದರೆ ಗಂಡು ಆಗ್ತದೇನೋ ಅಂತೇಳಿ 10 ಹಡದ್ಬಿಟ್ಟ. ಇಲ್ಲಿ ನಂಬಲ್ಲಿ 7 ಹಡದವ್ರು ಅದಾರ. ಇಲ್ಲಿ ಸುತ್ತಮುತ್ತ ಒಂದಿಷ್ಟು ಮಂದಿ 7 ಹೆಣ್ಣು ಹಡದಾರ. ಯಾಕೆ ಏನೋ 8ನೇದು ಗಂಡು ಆಯ್ತಿತ್ತು, ಯಾಕೆ 7ಕ್ಕೆ ನಿಂದಿರ್ಸಿರಲ್ಲ ಅಂದ್ಬಿಡ್ತೀನಿ ನಾವು ಸಿಕ್ಕ್ರ ಅಂತಂದ್ರೆ. ಹಂಗ 10 ಹಡದ್ 10 ಮದುವೆ ಮಾಡಿದಂತ ಅವು 10 ಹೆಣ್ಣುಗಳು ಏನ್ ಮಾಡಿಬಿಟ್ಟು ಅತ್ತ ಅಷ್ಟೆಲ್ಲ ಹಡದು ಬೆಳೆಸಿದ ತಂದೆ ಹೆಸರು ಹೇಳೋದು ಬಿಟ್ಟು ಅವ್ರ ಗಂಡಗರ ಹೆಸರು ಹೇಳ್ಕೊಂಡು ಹೋಗ್ಬಿಟ್ಟು ಅತ್ತ. ಅದಕ್ಕೆ ಅವ್ರ ತಂದೆ ಕಣ್ಣ ನೀರು ಹಾಕ್ಲಕತ್ನಂತ. ಇಷ್ಟೆಲ್ಲ ಸಂಸಾರ ಯಾರ ಸಲುವಾಗಿ ಮಾಡಿದೆ? ಅವು ನನ್ನ ಹೆಸರೇ ಇಲ್ಲಲ್ಲ,
ತಮ್ಮ ಗಂಡದರ ಹೆಸರು ಹೇಳ್ಕೊಂಡು ಹೋಲಕತ್ವಲ್ಲ, ಇವು ನಾವು ಮಾಡಿದ್ದು ಇವಕ್ಕೇನು ಲೆಕ್ಕನೇ ಇಲ್ಲಲ್ಲ ಅಂತ ಹೇಳಕತ್. ಅದಕ್ಕೆ ಪರಮಾತ್ಮಂದು ಸ್ಥಿತಿ ಹಂಗೆ ಆಗಿತ್ತಂತ. 84 ಲಕ್ಷ ಜೀವರಾಶಿಗಳ ಪೈಕಿ 83,99,999 ಜೀವರಾಶಿಗಳನ್ನ ಸೃಷ್ಟಿ ಮಾಡಿದಾಗ ಅವೇನು ಆಹಾರ, ನಿದ್ರೆ, ಭಯ, ಮೈಥುನಕ್ಕಷ್ಟೇ ಸೀಮಿತ ಆಗಿ ಈ ಜಗತ್ತಿನೊಳಗ ತಮಗೆ ಹತ್ತಿಗಿದ್ದಲ್ಲಿ ಮಲ್ಕೊಂಡು, ಅದೇನು ಬೆಚ್ಚಗಿದ್ದಲ್ಲಿ ಮಲ್ಕೊಂಡು ಹತ್ತಿಗಿದ್ದಲ್ಲಿ ಮೈದು ಹೋತಾವಂತಾರಲ್ಲ, ಹಾಂಗ ಅವೇನ್ ಮಾಡಿಬಿಟ್ಟು ಬರೀ ತಮ್ಮ ಆಹಾರ, ತಮ್ಮ ಸಂತಾನ, ತಮ್ಮ ನಿದ್ದಿ ಅಷ್ಟೇ ಮಾಡ್ಕೊಂಡು ಹೋಗ್ಬಿಟ್ಟು ಹೊರತು ಈ ಜಗತ್ತಂದ್ರೆ ಏನು, ಈ ಜಗತ್ತಿನ ನಿಯಾಮಕ ಯಾರು, ತಮ್ಮ ಶರೀರ ಅಂದ್ರೇನು, ಆ ಶರೀರದ ನಿಯಾಮಕ ಯಾರು, ಇವುದ್ರ ಬಗ್ಗೆ ಏನೂ ತಿಳುವಳಿಕೆನೇ ಇಲ್ಲದಂಗೆ ಆಯ್ತಲ್ಲ ಈ ಜಗತ್ತಿನ ಜೀವಿಗಳದು. ಅದಕ್ಕೆ ನನ್ನನ್ನು ಕುರಿತು ತಿಳಿದುಕೊಳ್ಳುವಂತ, ನನ್ನ ಹೆಸರು ಹೇಳುವಂತ ಒಂದು ಗಂಡು ಸಂತಾನ ಬೇಕು ಅಂತ ಹೆಂಗ ಹಡಿತಾರಲ್ಲ, ಹಂಗ ಈ ಸೃಷ್ಟಿ ಒಳಗ ಗಂಡು ಸಂತಾನ ಅಂದ್ರೆ ಈ ಮನುಷ್ಯ ಸೃಷ್ಟಿ. ಈ ಮನುಷ್ಯನ ಒಬ್ಬನಿಗೆ ಮಾತ್ರ ಈ ಪರಮಾತ್ಮ ಅಂದ್ರೇನು, ಆತ್ಮ ಅಂದ್ರೇನು, ಬ್ರಹ್ಮಾಂಡ ಅಂದ್ರೇನು, ಪಿಂಡಾಂಡ ಅಂದ್ರೇನು, ಸ್ವರ್ಗ ಅಂದ್ರೇನು, ನರಕ ಅಂದ್ರೇನು, ಪಾಪ ಅಂದ್ರೇನು, ಪುಣ್ಯ ಅಂದ್ರೇನು, ಇವೆಲ್ಲ ತಿಳ್ಕೊಂಡು ನಾವು ಈ ಮನುಷ್ಯ ಒಬ್ಬನೇ. ಉಳಿದು ಯಾವ ಜೀವಿಗಳಿಗೂ ಇಂಥ ಜಿಜ್ಞಾಸು ಇಲ್ಲ. ಅದಕ್ಕೆ ಇವನಿಗೇನಂತಾರ ಕ್ರೌನ್ ಆಫ್ ದಿ ಕ್ರಿಯೇಷನ್. ಇಡೀ ಸೃಷ್ಟಿಯ 84 ಲಕ್ಷ ಜೀವರಾಶಿಗಳಿಗೆ ಇವನೊಬ್ಬ ಕಿರೀಟ ಇದ್ದಂಗ ಮನುಷ್ಯ. ಈ ರೀತಿ ಇದ್ದಂತ ಮನುಷ್ಯನನ್ನ ಆ ಪರಮಾತ್ಮ ಸೃಷ್ಟಿ ಮಾಡಿದ ಮೇಲೆ ಏನಾಯ್ತಪ್ಪ ಅಂದ್ರೆ ಅವನ ಜೀವನ ಇಷ್ಟ ಕಂಗಾಲಾಗಿ ಹೋಗ್ಬಿಡ್ತತಿ ಮನುಷ್ಯನ ಸೃಷ್ಟಿ ಮಾಡಿದ ಮೇಲೆ. ಉಳಿದು ಯಾವ ಪ್ರಾಣಿಗಳು ಆ ದೇವರನ್ನು ಗುರುತಿಸಂಗಿಲ್ಲ, ಆ ದೇವರಿಗೆ ಬೇಡಂಗಿಲ್ಲ, ಕಾಡಂಗಿಲ್ಲ. ಈ ಮನುಷ್ಯನಿಗೆ ಆ ಪರಮಾತ್ಮನನ್ನ ಗುರುತಿಸುವಂತ ಒಂದು ಶಕ್ತಿ ಬಂತಲ್ಲ, ಇವ ಯಾವಾಗಲೂ ಅಳ್ಕೋತಿರೋದು, ದೇವರಿಗೆ ಬೇಡ್ಕೋತಿರೋದು, ಯಾವಾಗಲೂ ಅಳೋದು, ಏನು ಕೊಟ್ಟರು ಅಳೋದೇ ಅಳೋದು, ದೇವರಿಗೆ ಬೇಡದೇ ಬೇಡದು. ಇವನ್ ಕಾಟ ತಡಿಲಾರ್ದಕ್ಕ ಆ ಪರಮಾತ್ಮ ಒಂದೊಂದು ಗುಡ್ಡದಾಗ ಹೋಗಿ ಕೂತನಂತ. ಅಲ್ಲಿ ಬಸ್ಸಸ್ ಇಲ್ಲ, ರೈಲ್ವೆ ಇಲ್ಲ, ಏರೋಪ್ಲೇನ್ ಇಲ್ಲ, ಅಂದ್ರೂ ನಡ್ಕೋತ ಪಾದಯಾತ್ರೆ ಮಾಡ್ಕೋತ ಹೋಗಿ ಪರಮಾತ್ಮನ ಬೇಡ್ಕೋತ ನಿಂದ್ರದು. ಪರಮಾತ್ಮನ ಬಾಗಿಲು ಮುಂದೆ ಹೋಗೋದು, ಬೇಡ್ಕೋತ ನಿಂದ್ರದು. ಇದೆಯಂತ ಮನುಷ್ಯ ಜನ್ಮ, ಇದು ಭಿಕ್ಷುಕನನ್ನ ಹಡ್ದಂಗಾಯ್ತಲ್ಲ ನಾನಿದು ಅಂತ ಪರಮಾತ್ಮ ಭಯಂಕರ ಚಿಂತೆ ಒಳಗೆ ಈಡಾದ್ನಂತ. ಎಲ್ಲಿ ಅವೆಲ್ಲ ನೋಡ್ರಿ ಜ್ಯೋತಿರ್ಲಿಂಗ, ಅವು ಎಷ್ಟು ಡೀಪ್ ಜಂಗಲ್ದಾಗ ಅದಾವ. ಅವೆಲ್ಲ ಯಾಕಂದ್ರೆ ಮನುಷ್ಯನಿಂದ ಬ್ಯಾಸರ ಮಾಡ್ಕೊಂಡು ಹೋಗಿ ಶಿವ ಅಲ್ಲಿ ನೆಲೆಸಿದ ಕ್ಷೇತ್ರಗಳು. ಅಂದ್ರೂ ಅಲ್ಲಿ ನಡ್ಕೋತ ನೀವು ಮಲ್ಲಯ್ಯ ಮಲ್ಲಯ್ಯ ಸಿರಿಗಿರಿ ಮಲ್ಲಯ್ಯ, ಆ ಮಲ್ಲಯ್ಯ ನಿಮ್ಲಿಂತ ದೂರ ಕುಂದಿರ್ಬೇಕತ್ತೆ, ಬಿಟ್ಟು ಹೋಗಿನ್ರೋ ಅಂತ ಅವ ಅಂತಾನ. ಇವ್ ಮತ್ತಂಗೆ ಹೋಗದೆ ಅಲ್ಲಿಗೆ ಬಿಕಾರಿಗತ್ಲೆ ಹೋಗಿದ್ದೆ ಕಂಬಿ ಹೊತ್ಕೊಂಡು ಹೋಗದೆ ಹಂಗೆ. ಹೀಗಾಗಿ ಅವು 12 ಜ್ಯೋತಿರ್ಲಿಂಗ ಮತ್ತಿನ್ನೇನೇನದವ ಎಲ್ಲ ಡೀಪ್ ಜಂಗಲ್ಲು, ದೊಡ್ಡ ಬೆಟ್ಟ. ಇವ ಏರಿ ಬರ್ಲಾರ್ದಂತ ಜಾಗದಾಗ ಹೋಗಿ ಕುಂದಿರ್ಬೇಕಂದ್ರೂ ಅಲ್ಲಿಗೆ ಸಹಿತ ಏರಿ ಹೆಲಿಕಾಪ್ಟರ್ನಾಗ ಸಹಿತ ಹೋಗಿ ಆ ಕೈಲಾಸ ಮಾನಸ ಸರೋವರಕ್ಕೆಲ್ಲ ಹೋಗಿ ಭೇಟಿಯಾಗಿ ಬರೋಂತ ಕೆಲಸ ಇವ ಮಾಡ್ಲಕತ್ತ. ಅದಕ್ಕೆ ಎಲ್ಲ ದೇವತೆಗಳಿಗೆ ಕರೆಸಿ 33 ಕೋಟಿ ದೇವತೆಗಳಿಗೆ ಕರೆಸಿ ಒಂದು ಮೀಟಿಂಗ್ ಮಾಡಿದ್ನಂತ ಪರಮಾತ್ಮ. ಏನಂತ, ಈ ಎಲ್ಲ ಜೀವರಾಶಿಗಳಿಗೆ ಸೃಷ್ಟಿ ಮಾಡಿದ್ದು ಏನು ನನಗೆ ಸಮಸ್ಯೆ ಇಲ್ಲ, ಅವಕ್ಕೇನು ತಿಲ್ಲಕ್ಕಿದ್ರೆ ತಿತ್ತವ, ತಿಲ್ಲಿಲ್ಲ ಅಂದ್ರೆ ಕೈ ಸಿಕ್ಕದು ತಿಂದು ಬದುಕ್ತವ, ಅವ್ರದ್ದೇನು ಕಾಟ ಇಲ್ಲ, ಕಿರಿಕಿರಿ ಇಲ್ಲ, ಏನೇನು ಇಲ್ಲ. ಈ ಮನುಷ್ಯ ಮಾತ್ರ ನನಗೆ ಇಷ್ಟು ತ್ರಾಸ ಕೊಡ್ಲಕತ್ತನ, ಏನ್ ಕೊಟ್ರು ಇನ್ನ ಬೇಕೇ ಅಂತಾನ. ಇವನ ಆಚಾರ ಎಷ್ಟದ ಕೇಳಕ್ ಹೋದ್ರ ಏನ್ ಕೇಳಿದ್ದೆಲ್ಲ ಕೊಟ್ಟೆ. ಅವ ಪ್ಲಾಟ್ ಬೇಕಂದ, ಮನಿ ಬೇಕಂದ, ಊರ್ ಬೇಕಂದ, ಕೇರಿ ಬೇಕಂದ, ರಾಜ್ಯ ಬೇಕಂದ, ಎಲ್ಲ ಇಡೀ ಭೂಮಂಡಲನೇ ನಿನ್ನ ಹೆಸರಿಗೆ ರಿಜಿಸ್ಟ್ರೇಷನ್ ಮಾಡಿಬಿಟ್ಟಿನಿ, ಏನಾರೇ ಮಾಡ್ಕೋ ಹೋಗು ಅಂತಂದ್ರ ಅದೇ ಹೆಂಗಾಗ್ತದ ಅಂತಾನ. ಮತ್ ಇಡೀ ಭೂಮಂಡಲನೇ ನೀನು ರಿಜಿಸ್ಟ್ರೇಷನ್ ಮಾಡಿದ್ಮೇಲೆ ಇನ್ನ ಏನ್ ಬೇಕಪ್ಪ ಅಂತ ಕೇಳಿದ್ರ ಇದ್ರಂತದ್ ಇನ್ನ ಒಂದ್ ಎಲ್ಲರ ಇದ್ರ ನೋಡು ಅಂತ ನೀವ ಅಂತ ಮನುಷ್ಯ ಗಂಟು ಬಿದ್ದಾನ. ಏನ್ ಮಾಡ್ಬೇಕು? ಇವನ ಆಸೆಗೆ ಮಿತಿನೇ ಇಲ್ಲ. ಎಲ್ಲಿರ್ಬೇಕು?
ನಾ ಎಲ್ಲಿರ್ಬೇಕು, ಇವನಿಗೆ ಸೃಷ್ಟಿ ಮಾಡಿದ್ಮೇಲೆ ನನಗೆ ಇರ್ಲಕ್ಕೆ ಜಾಗ ಇಲ್ದಂಗೆ ಆಗ್ಬಿಟ್ಟದ, ನನಗೆ ನೆಲೆಗೇಡಿ ಆಗಿನಿ, ಕಂಗಾಲಾಗಿನಿ ಅಂತ ದೇವರ ದುಃಖ ವ್ಯಕ್ತಪಡಿಸಿದ್ನಂತೆ ಎಲ್ಲ ದೇವತೆಗಳಿಗೆ ಕರ್ಕೊಂಡು. ದೇವರಿಗೆ ಅಳಂಗ ಮಾಡಿಟ್ನಂತೆ ಈ ಮನುಷ್ಯ. ಅವಾಗ ಅವ್ರೇನ್ ಹೇಳಿದ್ರತ್ತ, ನೀನು ಎಲ್ಲರೇ ಆ ಜೀವಾತ್ಮರನ್ನ ಬಿಟ್ಟು ಹೊರಗೆ ನೀ ಎಲ್ಲಿದ್ರು ಅವ್ರು ನಿನ್ನ ಹಿಡ್ಕೋತಾರ, ಬಿಡಂಗಿಲ್ಲ ಅವ್ರು. ಇಷ್ಟು ಮಾತ್ರ ಖರೆ. ಅದಕ್ಕೆ ನೀ ಏನ್ ಮಾಡ್ಬಿಡು, ಅವರವರ ಅಂತಃಕರಣದ ಒಳಗೆ ಹೋಗಿ ನೆಲೆಸಿಬಿಡು. ನೀನು ಆ ಜೀವರುಗಳ ಅಂತಃಕರಣದೊಳಗೆ ಹೋಗಿ ನೆಲೆಸಿಬಿಡು. ಆ ಜೀವರುಗಳ ಇಂದ್ರಿಯಗಳೇನದವ ಬಹಿರ್ಮುಖಿಯಾಗ್ಯದವ, ವಿಷಯಗಳು ಜಗತ್ತಿನಾಗದವ. ಬಹಿರ್ಮುಖ ವಿಷಯಗಳನ್ನ ಗ್ರಹಣ ಮಾಡ್ಕೊತ ಅವ್ರು 100 ವರ್ಷ ಹಂಗೆ ಕಳೀತಾರ, ನಿನ್ನ ಬಗ್ಗೆ ಏನು ಬೇಡ್ಲಕ್ ಹೋಗಂಗಿಲ್ಲ. ಮತ್ತ ನೀ ಹೊರಗೆ ಎಲ್ಲರ ಸಿಕ್ಕಿ ಅಂತಂದ್ರ ನಿನಗೆ ಬೇಡ್ಕೊತ ಬೆನ್ನತ್ತಾರ. ಹಿಂಗಾಗಿ ಏನಿಲ್ಲ, ಅವ್ರು ಸುಮ್ಮ ಮರವಿನಲ್ಲಿ ಇಂದ್ರಿಯಗಳ ಮೂಲಕ ವಿಷಯ ಭೋಗಗಳನ್ನು ಮಾಡ್ತಾ 100 ವರ್ಷ ಆರಾಮ ಜೀವನ ಕಳೀತಾರ. ಮತ್ತೆ ಯಾರ್ದು ಪುಣ್ಯ ಜಾಸ್ತಿ ಇರ್ತದ ಅಂತವ್ರಿಗೆ ಒಬ್ಬ ಗುರು ಅಂತ ಸಿಗ್ತಾನ. ಆ ಗುರು ಏನ್ ಮಾಡ್ತಾನ, ಅವರ ಬಹಿರ್ಮುಖಿಯಾದಂತ ವಿಷಯ ಸಮ್ಮುಖಿಯಾದಂತ ಇಂದ್ರಿಯಗಳನ್ನ ಅಂತರ್ಮುಖಿ ಮಾಡಿ, ವಿಷಯ ವಿಮುಖಿ ಮಾಡಿ, ಆತ್ಮ ಸಮ್ಮುಖಿ ಮಾಡಿ ಅಂತರಾತ್ಮನ ಕಡೆ ಹೊಳ್ಳಿಸ್ತಾನ ಒಬ್ಬ ಸದ್ಗುರುವಿನ ಕೃಪೆಯಿಂದ. ಯಾವಾಗ ಅವನು ಅಂತರ್ಮುಖಿ ಆಗ್ತಾನ ಅಂತವನಿಗೆ ಮಾತ್ರ ನೀನು ಸಿಗು. ಅವಾಗ ಅವ ನಿನ್ನಿಂದ ಯಾವ ವಸ್ತುಗಳನ್ನು ಬೇಡಂಗಿಲ್ಲ, ನಿನ್ನನ್ನಷ್ಟೇ ಬೇಡ್ತಾನ. ನೀನೇ ಬೇಕು, ನೀನೇ ಸಾಕು ಅಂತಾನೆ. ಯಾವನ ಅಂತರ್ಮುಖಿಯಾಗಿ ಆಧ್ಯಾತ್ಮ ಜೀವಿ ಆತಾನ, ನೀನೇ ಬೇಕು, ನೀನು ಸಾಕಂತಾನೆ. ಯಾಕಂದ್ರೆ ಬಹಿರ್ಮುಖಿಯಾಗಿ ಅವನಿಗೆ ಬೇಕಾದಷ್ಟು ಭೋಗ ವಸ್ತುಗಳು ಜಗತ್ತಿನ ತುಂಬ ಅದಾವ, ಅವ್ರದ್ದು ಏನೋ ಆಸೆ ಇರಲ್ಲ, ಅದೆಲ್ಲ ಸಾಕಾಗೆ ಅಂತರ್ಮುಖಿ ಆತಾನ. ಅಂತರ್ಮುಖಿ ಆದಾಗ ನೀನೇನ್ ಮಾಡು, ನೀನೇ ಬೇಕು, ನೀನೇ ಸಾಕತ್ತು ನಿನ್ನ ಬಲ್ಲಿ ಬೇಸತ್ತು ಬಂದಾಗ ಅವನಿಗೆ ನಿನ್ನ ಜೊತೆಗೆ ಆಲಂಗಿಸಿಕೊಂಡು ಅವನನ್ನು ನಿನ್ನಂತೆ ಮಾಡಿಕೋ ಅಂತ ಶಿವಯೋಗ ಸಾಧನೆಯ ಅಂತಿಮ ಹಂತವನ್ನು ಹೇಳಿದ್ರು. ಹಿಂಗಾಗಿ ಪರಮಾತ್ಮ ಏನ್ ಮಾಡ್ಯಾನ, ಎಲ್ಲರ ಅಂತರಂಗದೊಳಗೆ ಅದನ. ಅವನಿಗೆ ಹುಡುಕ್ಲಕ್ಕ ಹೊರಗೆಲ್ಲಿ ಹೋಗ ಅವಶ್ಯಕತೆ ಇಲ್ಲ. ಅಂತರ್ಮುಖಿ ಆಗೋದಕ್ಕೆ ಅಂತೇಳಿ ಒಂದು ಇಷ್ಟಲಿಂಗ ಅಂತ ಕೊಟ್ಟಾರ. ಆ ಇಷ್ಟಲಿಂಗದ ಯೋಗ, ತ್ರಾಟಕ ಯೋಗ ಸಾಧನೆ ಮಾಡೋದ್ರಿಂದ ಬಹಿರ್ಮುಖಿಯಾಗಿ ಹರಿಯುವಂತ ಮನಸ್ಸು ಅಂತರ್ಮುಖಿ ಆಗ್ತದ. ವಿಷಯ ಸಮ್ಮುಖಿ ಆದಂತ ಮನಸ್ಸು ಆತ್ಮ ಸಮ್ಮುಖಿ ಆಗ್ತದ. ಅಲ್ಲಿ ಬಹಿರ್ಮುಖಿಯಾಗಿ ಚಂಚಲವಾದಂತ ಮನಸ್ಸು ಅಂತರ್ಮುಖಿಯಾಗಿ ನಿಶ್ಚಲವಾಗ್ತದ. ಬಹಿರ್ಮುಖಿಯಾಗಿ ಮಲೀನವಾದಂತ ಮನಸ್ಸು ಅಂತರ್ಮುಖಿಯಾಗಿ ನಿರ್ಮಲವಾಗ್ತದ. ಯಾವಾಗ ಅದು ನಿಶ್ಚಲ, ನಿರ್ಮಲ, ಅಂತರ್ಮುಖಿ, ಆತ್ಮ ಸಮ್ಮುಖಿ ಈ ರೀತಿ ಆದಾಗ ಅದರೊಳಗೊಂದು ಶಕ್ತಿ ಬರ್ತದ. ಅದು ಏನು, ವಿವೇಕ ಅಂತ, ಒಳ್ಳೆಯದು ಕೆಟ್ಟದು ಬೇರ್ಪಡಿಸಿ ತಿಳಿದುಕೊಳ್ಳುವಂತ ಶಕ್ತಿ ಬರ್ತದ. ಮತ್ತೆ ವಿರಾಗ ಅಂತಂದ್ರೆ ಕೆಟ್ಟದ್ದನ್ನ ತ್ಯಾಗ ಮಾಡಿ ಒಳ್ಳೆಯದನ್ನ ಗ್ರಹಣ ಮಾಡುವಂತ ಶಕ್ತಿ ಬರ್ತದ. ಆಮೇಲೆ ಶಮದಮಾದಿ ಷಟ್ ಸಂಪತ್ತಿಗಳು ಅವೆಲ್ಲ ಸಾಧನೆ ಮಾಡಿ ಶಿವಸ್ವರೂಪ ಆಗೋದಕ್ಕೆ ಮುಂದಿನ ದಾರಿ ಸಿಗುತ್ತದ ಅಂಥೇಳಿ ಪ್ರತಿಯೊಬ್ಬರ ಅಂತಃಕರಣದೊಳಗ ಪರಮಾತ್ಮ ನೆಲೆಸಬೇಕಂತ ಅವ್ರ ನಿರ್ಣಯ ತಗೊಂಡ್ರು ಎಲ್ಲ ದೇವತೆಗಳು. ಆ ದೇವತೆಗಳ ನಿರ್ಣಯದಂತೆ ಪರಮಾತ್ಮ ಅಂತಃಕರಣದಾಗ ಅದನ. ಹೆಂಗದನ, ಅವ್ಯಕ್ತವಾಗಿ ಅದನ. ತುಪ್ಪ ಹಾಲಿನಾಗ ಹೆಂಗದ ಹಂಗ. ಹಾಲಿನಾಗ ತುಪ್ಪ ಕೈ ಆಡಿಸಿದ್ರೆ ಸಿಗ್ತದೇನ್ರಿ ಎಲ್ಲರೇ? ಹಾಲಿನಾಗ ತುಪ್ಪ ಕೈ ಆಡಿಸಿದ್ರೆ ಸಿಗ್ತದ? ಸಿಗಂಗಿಲ್ಲ. ಹಿಂಗೆ ಪರಮಾತ್ಮನ ಬಗ್ಗೆ ಹಿಂಗೆ ಉಚೂಚು ನನ್ನಂಗೆ ಮಾತಾಡ್ಕೊತ ಕೂತಿದ್ನಂತ ಒಬ್ಬ ರಾಜ ಸಿಟ್ಟು ಬಂದು, ಏನ್ ಪರಮಾತ್ಮ ಪರಮಾತ್ಮ ಅಂತ ಹೇಳ್ತಿದಿ, ಬಾ ಇಲ್ಲಿ ಪರಮಾತ್ಮನ ಸುದ್ದಿ ನನ್ನ ಮುಂದೆ ಹೇಳವ ಕರೆಕ್ಟ್ ಆಗಿ. ಏನ್ ಪರಮಾತ್ಮ, ನಿನ್ ಪರಮಾತ್ಮ ಈಗ ಎಲ್ಲಿ, ಏನ್ ಮಾಡ್ಲಕತ್ತಾನ, ಅವನ್ ಮುಖ ಎಕಡೆ ಮಾಡ್ಯಾನ, ಪರಮಾತ್ಮ ಹ್ಯಾಂಗ್ ಅದಾನ ಅಂತ ಒಂದು 108 ಕ್ವಶನ್ ಕೇಳಿದ್ನಂತ. ಅದಕ್ಕೆ ನೀನ್ ಕೇಳ್ತಾ ಇದ್ದದ್ದು ತತ್ವಜ್ಞಾನ ಮಹಾರಾಜ. ಕೇಳವ ಎಲ್ಲಿ ಕೂಡ್ಬೇಕು, ಕೆಳಗ್ ಕೂಡ್ಬೇಕು. ಹೇಳವ ಗುರು ಮ್ಯಾಲ್ ಕುಂದಿರ್ಬೇಕು. ನನಗ ಮ್ಯಾಲ್ ಕುಂದಿರ್ಸಿದ್ರ ನೀನು ಕೆಳಗ್ ಕೂತ್ರ ನಾನು ನಿನ್ ತತ್ವಜ್ಞಾನದ ಪ್ರಶ್ನೆಗೆ ಜಿಜ್ಞಾಸೆಗೆ ಉತ್ತರ ಕೊಡ್ತೀನಿ ಅಂದಂತ. ಅವನಿಗೆ ಬೇಕಾಗಿತ್ತು ಪ್ರಶ್ನೆಗೆ ಉತ್ತರ.
ಅವ ಏನ್ ಮಾಡ್ದ, ಸಿಂಹಾಸನ ಬಿಟ್ಟು ಕೆಳಗೆ ಕೂತ. ಆತ ತತ್ವಜ್ಞಾನಿ ಆ ಸಿಂಹಾಸನದ ಮ್ಯಾಲ ಕೂತ ಮೇಲೆ ಏನ್ ಮಾಡ್ದ, ಈಗ ಕೇಳ ನಿನ್ನ ಪ್ರಶ್ನೆ ಅಂತ ಅಂದ. ಏನ್ ಪ್ರಶ್ನೆ? ನಿನ್ನ ಪರಮಾತ್ಮ ಮುಖ ಯಾಕಡೆ ಮಾಡ್ಯಾನ ಹೇಳು. ಈಗ ಪರಮಾತ್ಮ ಎಲ್ಲಿ ಮುಖ ಮಾಡ್ಯಾನ? ಪರಮಾತ್ಮ ಮುಖ ಯಾಕಡೆ ಮಾಡ್ಯಾನ ಅಂತಂದ್ರ, ಒಂದು ದೀಪ ಹಚ್ಕೊಂಡು ಬಾ ಅಂತ ಹೇಳು ನಿನ್ನ ಸೇವಕರಿಗೆ ಅಂತ ಹೇಳ್ದ. ಸೇವಕರಿಗೆ ದೀಪ ಹಚ್ಕೊಂಡು ಬಂದ್ಮೇಲೆ ಈ ದೀಪದ ಮುಖ ಯಾವ ಕಡೆ ಅದ ಹೇಳು ಅಂತ ಅಂದ ಗುರು ಆದವನು. ಅಂದ ಹೊತ್ನಾಗ ದೀಪದ ಮುಖ ಎಲ್ಲಾ ಕಡೆ ಅದ. ಅದೇ ರೀತಿ ಪರಮಾತ್ಮ ಹೆಂಗದನ, ಸರ್ವತೋ ಮುಖ ಅದನ. ಅವನ ಮುಖ ಎಲ್ಲಾ ಕಡೆ ಅದ, ಅವನ ದೃಷ್ಟಿ ಎಲ್ಲಾ ಕಡೆ ಇರ್ತದ ಅಂತ ಹೇಳ. ಮತ್ತೆ ಪರಮಾತ್ಮ ಇದ್ದರೆ ನಮ್ಗೆ ಅನುಭವಕ್ಕೆ ಯಾಕೆ ಬರ್ತಾ ಇಲ್ಲ? ಹೆಂಗದನವ ಅಂದ್ರೆ ಅವ ಅವ್ಯಕ್ತ ಅದನ. ಅವ್ಯಕ್ತ ಅಂದ್ರೆ ನನಗೆ ತಿಳಿದಿಲ್ಲ ಹೆಂಗ ಅಂತ ಕೇಳಿದಾಗ, ಹಾಲು ತರಿಸು ಅಂತ ಅಂದ. ಹಾಲು ತರಿಸಿದ್ಮೇಲೆ ಈ ಹಾಲಿನಾಗ ತುಪ್ಪ ಆದ ಇಲ್ಲ ಅಂತ ರಾಜಾಗ ಕೇಳ್ದ. ತುಪ್ಪದ ಇದ್ರಾಗ, ಮತ್ತೆ ತುಪ್ಪ ಯಾಕೆ ನನ್ನ ಕೈಗೆ ಹತ್ತಲ್ದು? ಹೆಪ್ಪ ಹಾಕ್ಬೇಕು, ಹಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು, ಮೊಸರು ಮಾಡ್ಬೇಕು, ಮಜ್ಜಿಗೆ ಮಾಡ್ಬೇಕು. ಅದರಂಗೆ ನೋಡಪ್ಪ, ನಿಷ್ಕಾಮ ಕರ್ಮ ನಿಷ್ಕಾಮ ಉಪಾಸನೆ ಮಾಡಿ ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ಸಾಧನೆ ಮಾಡಿ ವಿವೇಕಿಯಾಗಿ ವಿರಾಗಿಯಾಗಿ ಸಮಾಧಿ ಷಟ್ ಸಂಪತ್ತಿಯಾಗಿ ಮುಮುಕ್ಷು ಆಗಿ ಶ್ರವಣ ಮನನಾದಿಗಳನ್ನ ಮಾಡಿ ತತ್ವ ಪದಾರ್ಥ ಶೋಧನಾದಿಗಳನ್ನ ಮಾಡಿದಾಗ ಅವಾಗ ಏನಾಗ್ತದ, ಆ ಪರಮಾತ್ಮ ನಿನ್ನೊಳಗಿದ್ದ ಪರಮಾತ್ಮ ಏನಾಗ್ತಾನ, ನಿನ್ನ ಅನುಭವಕ್ಕೆ ಬರ್ತಾನ ಅಂತ ಹೇಳಿದ್ಮೇಲೆ, ಆಯ್ತು ಈಟೆಲ್ಲ ಮಾಡ್ಬೇಕಾ, ಪರಮಾತ್ಮನ ತಿಳ್ಕೊಬೇಕಂದ್ರೆ ಮತ್ತಿನ್ನೇನ್ ಮಾಡ್ಬೇಕು? ಇನ್ನು ಮೂರನೇ ಕ್ವಶನ್ ಏನದ ಕೇಳು. ಈಗ ಸದ್ಯ ಪರಮಾತ್ಮ ಏನ್ ಮಾಡ್ಲಕತ್ತಾನ? ಈಗ ಜಸ್ಟ್ ಈ ಕ್ಷಣ ಪರಮಾತ್ಮ ಏನ್ ಮಾಡ್ಲಕತ್ತಾನ? ಈ ಕ್ಷಣದಲ್ಲಿ ಪರಮಾತ್ಮ ಏನ್ ಮಾಡ್ಲಕತ್ತಾನಂದ್ರ, ನನ್ನಂತ ಬಿಕಾರಿ ಜೋಗಿ ಜಂಗಮನಿಗೆ ಏನ್ ಮಾಡ್ಯಾನ, ರಾಜನ ಸಿಂಹಾಸನದ ಮೇಲೆ ಕುಂದ್ರಂಗ ಅವಕಾಶ ಮಾಡಿಕೊಟ್ಟಾನ. ಈ ರಾಜ್ಯದ ಅಧಿಪತಿ ರಾಜಗ ಸೇವಕನಾಗೆ ಕೈ ಜೋಡಿಸಿಕೊಂಡು ತೆಳಗ ಕುಂದ್ರಂಗ ನೆಲಕ್ಕೆ ಕುಂದ್ರಂಗ ಮಾಡ್ಯಾನ ಈಗ ಪರಮಾತ್ಮ ಅಂತ ಹೇಳ. ಅವನು ಮನಸ್ಸು ಮಾಡಿದ್ರ ತಿಪ್ಪಿಯನ್ನ ಉಪ್ಪರಿಗೆಯನ್ನಾಗಿ ಮಾಡ್ತಾನ, ಉಪ್ಪರಿಗೆಯನ್ನ ತಿಪ್ಪಿಯನ್ನಾಗಿ ಮಾಡ್ತಾನ. ಹ್ಯಾಂಗಿದು ಅಂತಂದ. ಹ್ಯಾಂಗಿದು ಅಂತಂದ್ರ ಅದಕ್ಕೊಂದು ಏನ್ ಹೇಳ್ತಾನ, ಒಂದು ಆಕಳಿಗೆ ಒಂದು ಹುಣ್ಣಾಗಿತ್ತು. ಆ ಹುಣ್ಣಾಗಿದ್ದು ಹೊರಗಿನ ಯಾವ ಔಷಧ ಹಚ್ಚಿದ್ರು ಕಡಿಮೆ ಆಗ್ತಿದ್ದಿಲ್ಲ. ಕಡಿಗೊಬ್ರು ಹೇಳಿದ್ರು, ಆ ಆಕಳಿಗೆ ಆದ ಹುಣ್ಣು ಆರಾಮಾಗಬೇಕಾದ್ರೆ ಆಕಳ ತುಪ್ಪದಾಗ ಈ ಔಷಧ ಹಚ್ಚಿದ್ರೆ ಆರಾಮ ಆಗ್ತದ ನೋಡು ಅಂತ. ಮತ್ತ ಆಕಳ ತುಪ್ಪ ಎಲ್ಲಿದ? ಅವ ಏನಂದ, ಆಕಳ ತುಪ್ಪ ಆಕಳದೊಳಗೆ ಇರ್ತದ, ಇದು ಪುಡಿ ತಿನ್ನಿಸಿದ್ರೆ ಯಾಕದ ಆರಾಮಾಗಲ್ಲ? ನೀವು ಕೊಟ್ಟ ಔಷಧ ನಾವು ಹಂಗೆ ಮೇವನಾಗ ಹಾಕಿಬಿಡ್ತೀವಿ, ಆ ತುಪ್ಪ ಒಳಗೆ ಅದಲ್ರಿ ಅಂತಂದ. ಇಲ್ಲ ಅದು ತುಪ್ಪ ಹೊರಗೆ ಹಾಲು ಬಿಟ್ಕೊಂಡು ಆ ಹಾಲು ಹೆಪ್ಪಾಕಿ ಮೊಸರು ಮಜ್ಜಿಗೆ ಬೆಣ್ಣೆ ಎಲ್ಲ ಮಾಡಿ ತುಪ್ಪ ಕಾಸಿದ ಮೇಲೆ ಅದ್ರೊಳಗಿದು ಪುಡಿ ಹಾಕಿ ಆ ಆಕಳಿಗೆ ಹುಣ್ಣಿಗೆ ಹಚ್ಚಿದ್ರಂದ್ರೆ ಅದು ಆರಾಮಾಗ್ತದ. ಅದೇ ರೀತಿ ವೀರಶೈವ ಪದ್ಧತಿ ಒಳಗ ಏನದಂತಂದ್ರೆ, ಸದ್ಗುರುನಾಥನಾದವನು ಆ ಒಂದು ಶಿಷ್ಯನ ಆ ಪಿಂಡಾಂಡದೊಳಗಿರುವಂತ ಚೈತನ್ಯವನ್ನ ಏನ್ ಮಾಡ್ತಾನ, ಹೊರಗೆ ತೆಗಿತಾನ. ಒಂದು ಮುಟಿಗೆ ಹಿಡಿದು ಕೈಯಾಗಿ ಇಷ್ಟಲಿಂಗ ಹಿಡಿದು ಅವನ ತಲೆ ಮೇಲ, ಅವನ ಹಣಿ ಮೇಲ, ಅವನ ಎಲ್ಲ ಹೃದಯದ ಮೇಲ ಹಿಡಿದು ಟಚ್ ಮಾಡಿ ಅವನೊಳಗಿನ ಚೇತನವನ್ನು ಸಾಂಕೇತಿಕವಾಗಿ ಹೊರಗೆ ತೆಗೆದು ಆ ಇಷ್ಟಲಿಂಗವನ್ನು ಅವನ ಕೈಯಾಗ ಕೊಡ್ತಾನ. ಆ ಕೈಯಾಗ ಕೊಟ್ಟದ ಇಷ್ಟಲಿಂಗದ ರೂಪ ಏನದು? ಎದರ ರೂಪ? ಆ ಒಂದು ಶಿಷ್ಯನ ಚೈತನ್ಯದ ರೂಪನೇ, ಹೌದಾ ಇಲ್ಲ? ಚೈತನ್ಯದ ಪ್ರತೀಕನೇ ಅದು. ಅದನ್ನು ಹೊರಗಿಟ್ಟು ಆ ಪ್ರತೀಕದ ಪೂಜೆ ಮಾಡಿ ಅದೇ ತನ್ನ ಚೈತನ್ಯ ಅಂತೇಳಿ ಭಾವಿಸಿ ಅದನ್ನ ಕುರಿತು ತ್ರಾಟಕ ಯೋಗ ಮಾಡಿದಾಗ ಅವನ ಜೀವ ಶಿವನಾಗ್ತದೆ, ಅವನ ಅಂಗ ಲಿಂಗ ಆಗ್ತದನಂತ ಒಂದು ಶಿವಯೋಗ ಸಾಧನ ವಿಧಾನ ಹೇಳ್ತಾರೆ. ಈ ತರ ಹೇಳಿ ಅವ್ಯಕ್ತ ಅದನ ಅನ್ನೋದಷ್ಟೇ ಇವತ್ತು ತಿಳ್ಕೋಬೇಕು. ಅವ್ಯಕ್ತ ಯಾಕೆ ಅದನ ಅನ್ನೋದಕ್ಕೆ ಉತ್ತರ
ನಾಳೆಗೆ ಗೊತ್ತಾಗ್ತದೆ ಅವ್ಯಕ್ತತೆಗೆ ಕಾರಣ ಏನು ಅಂತೇಳಿ. ಹೀಗಾಗಿ ನಿಮ್ಮೊಳಗೆ ಇವತ್ತು ಹೇಳಿದ ಪಾಠದ ಒಂದು ತಾತ್ಪರ್ಯ ಏನು, ನಮ್ಮೊಳಗೆ ಪರಮಾತ್ಮ ಇದ್ದಾನೆ, ಇರೋವನು ಒಬ್ಬನೇ ಪರಮಾತ್ಮ, ಅವನೇ ಜಗದಾಗಲ್ಲ ಮುಗಿಲಾಗಲ್ಲ ಮಿಗೆಯಲ್ಲ ಎಲ್ಲಾ ಕಡೆ ಇದ್ದಂತ ಪರಮಾತ್ಮನೇ ನಮ್ಮೊಳಗನು ವ್ಯಾಪಿಸಿದ್ದಾನೆ. ಅದನ್ನ ಹೆಂಗದನ ಅಂದ್ರೆ ಅವ್ಯಕ್ತವಾಗ್ಯದನ. ಹೆಂಗದನ? ಹಾಲಿನಾಗ ತುಪ್ಪ ಇದ್ದಂಗ, ನೆಲದಾಗ ಚಿನ್ನ ಇದ್ದಂಗ, ಎಳ್ಳಿನಾಗ ಎಣ್ಣೆ ಇದ್ದಂಗ, ಹಂಗ ಅವನು ಏನದನ ಅವ್ಯಕ್ತವಾಗ್ಯದನ ಅಂತ ಇಷ್ಟು ತಿಳ್ಕೋಬೇಕು. ಇದು ಆತ್ಮವಿಶ್ವಾಸ ಮೊದಲು ಇರ್ಬೇಕು. ನಮ್ಮೊಳಗೆ ಪರಮಾತ್ಮ ಅದನ ಅನ್ನೋದು ಮೊದಲು ವಿಶ್ವಾಸ ಮಾಡ್ಕೋಬೇಕು. ವಿಶ್ವಾಸ ಮಾಡ್ಕೊಂಡ್ರೆ ಇಲ್ಲ ಮತ್ತೆ ಯಾವಾಗಾರೆ ಪರಮಾತ್ಮ ಅವ ಎಲ್ಲಿದನ್ರಿ, ನಮ್ಮ ಜೀವನನೇ ಇಷ್ಟು ಕಷ್ಟ ಆಗೋತ್ನಾಗ ಅವ ಇದ್ದನಂತಂದ್ರೆ ನಮ್ಮ ಹಣೆ ಬರ ಹೆಂಗ ಆಗ್ತಿತ್ತು, ಹಿಂಗ್ಯಾಕೆ ಆಗ್ತಿತ್ತು, ಅವ ಎಲ್ಲದನೋ ಏನೋ ಸುಳ್ಗಾಡ್ದಾಗ ತಿಳ್ಕೆ ಅವನಿಗೆ ಬೈದ್ರಿ ಅಂತಂದ್ರೆ ವಿಶ್ವಾಸ ಇಲ್ಲ ಅಂತ. ನಮ್ಮ ಜೀವನ ಎಷ್ಟೇ ಕಷ್ಟ ಆದರೂ ಸಹಿತ ಅದು ಅವನ ಇಚ್ಛೆಯ ಪ್ರಕಾರ ನಮಗೆ ಒಂದು ಒಳ್ಳೆಯ ರೂಪ ಕೊಡುವುದಕ್ಕ ಆತ ಏನ್ ಮಾಡ್ತಿರ್ತಾನ, ಒಂದು ಬಡಿಗೆರವ ಕಟ್ಟಿಗೆ ತಗೊಂಡು ಕೊಯ್ತಾನ, ಮಳೆ ಹೊಡಿತಾನ, ಕುಟ್ಟತನ, ಜಜ್ಜತನ, ಮುರಿತನ, ಏನೇನೋ ಮಾಡ್ತಿರ್ತಾನ. ಹಂಗ ನಮಗ ಒಂದು ಒಳ್ಳೆ ರೂಪ ಕೊಡೋದಕ್ಕ ಆತ ನಮಗ ಅದೇನು ಕಟ್ಟಿಗೆಗೆ ಬಹಳ ಹಿಂಸೆ ಕೊಡ್ಲಕತ್ತಾನ ಅಂತೀರ ಏನು? ಬಡಿಗೆರ ಕಟ್ಟಿಗೆಗೆ ಹಿಂಸೆ ಕೊಡ್ಲಕತ್ತಾನ? ಮತ್ತ ಕಂಬಾರ ಕಬ್ಬಿಣಕ್ಕೆ ಹಿಂಸೆ ಕೊಡ್ಲಕತ್ತಾನ ಅಂತೀರ? ಚಿನಿವಾರ ಬಂಗಾರದ ಅಕ್ಕಸಾಲಿಗ ಬಂಗಾರಕ್ಕೆ ಎಷ್ಟರ ಹಿಂಸೆ ಕೊಡ್ಲಕತ್ತಾನ ನೋಡು, ಎಷ್ಟು ಸಣ್ಣ ತುಂಡು 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 ಮಾಡ್ಲಕತ್ತಾನ ಅಂತೀರ? ಏನಂತೀರ ಅದಕ್ಕೆ? ಹಂಗ ಇಲ್ಲಿ ಪರಮಾತ್ಮ ಏನ್ ಮಾಡ್ತಾನ, ನಮ್ಮ ಜೀವಾತ್ಮನ ಶರೀರಕ್ಕ ಅವನು ಒಂದು ರೂಪ ಕೊಡುವುದಕ್ಕ ನಾನಾ ರೀತಿಯಾದಂತ ಪ್ರೋಸೆಸ್ ಮಾಡ್ಲಕತ್ತಾನ. ಪ್ರೋಸೆಸ್ ಅಂತಾರ ಅದಕ್ಕೆ. ಮುಂದ ಒಂದು ಒಳ್ಳೆ ರೂಪ ಕೊಡುವುದಕ್ಕ ಈಗ ಏನೇನೋ ಪ್ರಯೋಗಗಳು ಇದ್ರ ಮೇಲೆ ಮಾಡ್ಲಕತ್ತಾನ. ನೀನ್ ಇರಿಸಿದಂತೆ ಇರ್ಪೇನಯ್ಯ, ನೀವು ನುಡಿಸಿದಂತೆ ನುಡಿವೇನಯ್ಯ, ನೀ ನಡೆಸಿದಂತೆ ನಡೆವೇನಯ್ಯ, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ, ನನಗೆ ಮತ್ತೆ ಬೇರೆ ಸ್ವತಂತ್ರತೆ ಉಂಟಯ್ಯ, ಏನು ಸ್ವತಂತ್ರ ಇಲ್ಲ, ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮವಯ್ಯ ಕೂಡಲ ಸಂಗಮ ದೇವ. ಸರೆಂಡರ್ ಆಗಿ ಬಿಡ್ಬೇಕು. ಅವ ಹ್ಯಾಂಗ ಇಟ್ಟಂಗೆ ಇರ್ತೀನಪ್ಪ, ಏನಾಗಿದ್ದಾಲ, ಏನ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ. ಶರೀರನೇ ನಾನು ಅಲ್ಲ ಅಂತಂದ ಮೇಲೆ ಅದು ಮುರಿಯಲಕ್ಕ, ಕೊಳೆಯಲಕ್ಕ, ಹರಿಯಲಕ್ಕ ಹೆಂಗಿರ್ಬೇಕು ನಿಮ್ ಶರೀರದ ಜೊತೆಗೆ ಅಂತಂದ್ರ ಬಿಟ್ಟು ಹೆಣ್ತಿದ್ದಂಗೆ ಇರ್ಬೇಕಂತ. ಬಿಟ್ಟ ಹೆಂಡತಿಯನ್ನು ಯಾರು ಕೂಡಿದರೇನಂತ. ಕಟ್ಕೊಂಡು ಹೆಣ್ತಿ ಅಂದತ್ನಾಗ ಆಕಿ ಮೇಲೆ ಯಾರು ಕಣ್ಣು ಹಾಕಿದ್ರೆ ಸಿಟ್ಟು ಬರ್ತದೆ. ಈ ಡೈವರ್ಸ್ ಆದ ಹೆಣ್ತಿ ಸಂಗಟ ಯಾರೇ ಎಲ್ಲರೂ ಆದ್ರೆ ನಾವೇನ್ ಮಾಡ್ಬೇಕಂತ. ಆ ರೀತಿ ಇರ್ಬೇಕಂತ ಶರೀರದ ಜೊತೆಗೆ. ಅದನ್ನ ಬಿಟ್ಟು ಅದಕ್ಕೆ ತೆಕ್ಕಿಗೆ ಹಾಕೊಂಡು ಇದ್ರಿ ಏನಾಯ್ತು, ಕರ್ಮಕಾಂಡ ನಿಮ್ ಕೊಳ್ಳಿಗೆ ಬೀಳ್ತದ, ಸುಖ ದುಃಖ ಪಾಪ ಪುಣ್ಯ ಜನ್ಮ ಪುನರ್ಜನ್ಮ ಎಲ್ಲ ಬರ್ತಾವ. ಇರ್ಲಿ ಹೆಂಗಿರ್ಬೇಕು, ಬಿಟ್ಟು ಹೆಂಡ್ರ ಸಂಗಟ ಇದ್ದಂಗೆ ಇರ್ಬೇಕಂತ. ಅದಕ್ಕೆ ಪ್ರಯತ್ನ ಮಾಡ್ಬೇಕು. ಶರೀರದ ಅಭಿಮಾನ, ಶರೀರದೇ ನಾನು ಎನ್ನುವ ಒಂದು ಅಜ್ಞಾನ, ಶರೀರ ನನ್ನದು ಎನ್ನುವ ಅಭಿಮಾನ ಪೂರ ಬಿಡ್ಲಕ್ಕಾಗಲಿಲ್ಲ ಅಂದ್ರೂ ಕಡಿಮೆ ಮಾಡ್ಕೊಳಕ್ಕಾದ್ರೂ ನಮ್ಮ ಪಾಠ ನಿಮಗೆ ಮಾರ್ಗದರ್ಶನ ಆಗ್ತದ ಅಂತ ಅನ್ಕೊಂಡು ಮುಂದೆ ಬರ್ತಾ ಬರ್ತಾ ಅದು ತಾನೇ ಕಡಿಮೆ ಆಗ್ತದೆ. ನಿರಂತರವಾಗಿ ಶ್ರವಣ ಮಾಡಿದಂಗ ಅದೆಲ್ಲ ತಾನೇ ಕಡಿಮೆ ಆಕೋತ ಹೋಗ್ತದೆ. ಕತ್ತಲು ಕಡಿಮೆ ಆದಂಗ ಬೆಳಕು ತಾನೇ ಬರ್ತದ, ಬೆಳಕು ಹೆಚ್ಚಾದಂಗ ಕತ್ತಲು ತಾನೇ ಕಡಿಮೆ ಆಗ್ತದ, ದುಃಖ ತಾನೇ ನಿವೃತ್ತಿ ಆಗ್ತದ, ಆನಂದ ಹೆಚ್ಚಾದಂಗ. ಮೋಕ್ಷ ಅನ್ನೋದು ಏನ್ ದೊಡ್ಡ ವಿಷಯ ಅಲ್ಲ. ನಮ್ಮ ಶುದ್ಧ ಬ್ರಹ್ಮ ಪೀಠದ ಸಾಧಕರಿಗೆ ಅದು ಅಂಗೈ ನೆಲ್ಲಿಕಾಯಿ ಅಷ್ಟೇ ಸುಲಭವಾಗಿ ಪ್ರಾಪ್ತಿ ಆಗ್ತದ. ಇದೇ ಜನ್ಮದಾಗ ಪ್ರಾಪ್ತಿ ಆಗ್ತದ, ಇದೇ ಕ್ಷಣದಾಗ ಪ್ರಾಪ್ತಿ ಆಗ್ತದಂತ ಆತ್ಮವಿಶ್ವಾಸ ಇರಲಿ ಎನ್ನುವ ಸಂದೇಶದ ಮೂಲಕ ನನ್ನ ಈ ಒಂದು ಪಾಠವನ್ನು ನಿಮ್ಮೆಲ್ಲರ ಶ್ರೀಪಾದಗಳಿಗೆ ಅರ್ಪಿಸ್ತಾ ಇದ್ದೇನೆ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು. ಯಶಸ್ವಿ ಭವ, ಯಶಸ್ವಿ ಭವ. ಜಯ ಶುದ್ಧ ಬ್ರಹ್ಮ, ಜಯ ಜಯ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶಾಂತಿ, ಎಲ್ಲರಿಗೂ ಶಾಂತಿ. ಶಿವ.
ಈ ಪಾಠ ಹೇಳಿದ್ರ ಬಗ್ಗೆ ಯಾರಿಗಾರೆ ಒಂದಿಷ್ಟು ಏನಾರು ಅನಿಸಿಕೆಗಳ ಅನಿಸಿದ್ರೆ ಒಂದೆರಡು ವಾಕ್ಯಗಳಲ್ಲಿ ಹೇಳುವಂತ ಕೆಲಸ ಆಗಬೇಕು. ಈಗ ಚೂಟಿದ್ರೆ ಬ್ಯಾನ್ ಆಗಿದ್ದು ಗೊತ್ತಾಗ್ತದಿಲ್ಲ. ಯಾರು ಹಿಂಗ್ ಹಿಡಿದು ಒತ್ತಿ ಚೂಟಿದ್ರ ಅಂದ್ರೆ ಬ್ಯಾನ್ ಆಗಿದ್ದು ಹೇಳ್ತಿರ ಇಲ್ಲ, ಏನಪ್ಪ ಚೂಟಿದ್ರ ನೋಡ್ರಿ ಅಂತ. ಏನಾರ ಒಂದು ಖುಷಿಯಾಗಂತ ವಿಷಯ ಹೇಳಿದ್ರೆ ಒಬ್ರಿಗೊಬ್ರು ಹೇಳ್ತಿರ ಇಲ್ಲ. ಇಂಥ ಚಂದ ನಿಮ್ಮ ಜೀವನ ಉದ್ಧಾರ ಆಗಂತ ಪಾಠ ಹೇಳಿದ ಮೇಲೆ ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾರ ಅನುಭವ ಆಗಿದ್ದು ಒಂದೆರಡು ಮಾತು ಹೇಳಂತ ಕೌಶಲ್ಯ ಬೆಳೆಸ್ಕೋಬೇಕು. ಎಟ್ಟತ್ ಹೇಳಕತ್ತಾನ 10:30 ಆಯ್ತು, 11 ಆಯ್ತು, ನಿದ್ದೆ ಬರ್ಲಕತ್ತದ, ನಡಿ ಶರಣಾರ್ಥಿ ಹೇಳಿ ಜೈ ಹಿಂದ್ ಅಂದ್ಬಿಡ ಮತ್ ಕೈಕೊಂಡು ಕೂತಿರ್ತೀರಿ. ಏನ್ ಮಕ್ಕೋತೀರಿ? ಅದಕ್ಕೆ ಮಕ್ಕೋತೀರಿ? ಮಕ್ಕೋಬೇಡ್ರಿ. ಡೋಂಟ್ ಸ್ಲೀಪ್. ನಾವು ಏನು ಇಲ್ಲಿ ಸಾಧನೆ ಮಾಡ್ಲಕತ್ತೀವಿ, ಇದ್ರೊಳಗೆ ಏನ್ ಶಾಂತಿ ಸಿಗುತ್ತದಲ್ಲ, 1 ತಾಸಿನ ಸತ್ಸಂಗದೊಳಗೆ ಸಿಗುವ ಶಾಂತಿ 12 ತಾಸು ಮಾಡುವ ನಿದ್ರೆಗೆ ಸಮಾನ. ರಾತ್ರಿ ಬೆಳತನೆ ನಿಮ್ಗೆ ನಿದ್ದೆ ಹೆಚ್ಚಿಲ್ಲ ಅಂದ್ರೂ ಸಂತೋಷ. ಈ ಸತ್ಸಂಗದಾಗ ನೀವು ನಿಜವಾದ ಆನಂದ ಅನುಭವಿಸಿದ್ರಿ ಅಂತಂದ್ರೆ ಆ ನಿದ್ದೆ ಆಗಿಲ್ಲ ಅಂದ್ರೂ ನಿಮ್ಗೇನು ತ್ರಾಸಾಗಲ್ಲ. ತಪಸ್ಸು ಮಾಡಿರಿ, ತಪಸ್ಸಿನ ಫಲ ಯಾವಾಗಲೂ ಚಂದೇ ಇರ್ತದೆ. ಈ ಒಂದು ನುಡಿಗಳನ್ನ ನಾವು ಕೇಳಲಿಕ್ಕೆ ಎಷ್ಟು ಜನ್ಮದ ಪುಣ್ಯ ಮಾಡ್ತೀವಿ ಅಂತ ಅನ್ನಿಸಿದೆ ಸರ್. ಇದೆಲ್ಲ ಬೈದ್ಮೇಲೆ ಈಗ ಹೇಳ್ತೀರಿ ನೋಡಿ, ಮೊದಲೇ ಹೇಳ್ಬೇಕಪ್ಪ ಈ ಮಾತು. ನಮ್ಮಲ್ಲಿಯೇ ಪರಮಾತ್ಮನಿದ್ದಾನೆ, ಅದು ಅವನು ಅವ್ಯಕ್ತರಾಗಿದ್ದಾನೆ. ಅವ್ರು ನಾವು ಕಾಣಬೇಕಾದ್ರೆ ಹೆಂಗ ಹಾಡಿನಲ್ಲಿ ತುಪ್ಪ ಇದೆ ಅಂತೇಳಿ ಇದೇನು ಗೊತ್ತಾಗಿರ್ತೇವೆ, ಆಗ ನಮ್ಗೆ ಕಂಡಿದ್ದ ತಂದ್ರೆ ಪ್ರೊಸೆಸ್ ಮಾಡಲೇಬೇಕು. ಹಾಡಿನಲ್ಲಿ ಅಂತೆಲ್ಲ ಪ್ರೊಸೆಸ್ ಮೀನ್ಸ್ ಎಪ್ಪಾಕಿ ಕಡದು ಬೆಣ್ಣೆ ತೆಗೆದು ಅನ್ನ ತುಪ್ಪ ಆಗ್ತದಲ್ಲ, ಆ ಟೈಪ್ ನಾವು ಇಂಥ ಸತ್ಸಂಗಗಳಿರ್ಬೋದು ಅಂತಃಕರಣ ಶುದ್ಧಿ ಮಾಡ್ಕೊಂಡಾಗ ಇಂಥವೆಲ್ಲ ನಾವು ಪ್ರೊಸೆಸ್ ನಮ್ಮ ದೇಹದಲ್ಲಿ ಮಾಡಿದಾಗ ಮಾತ್ರ ನಾವು ಪರಮಾತ್ಮನ ಕಾಣಲು ಯೋಗ್ಯರಾಗಬಹುದು. ಪ್ರೋಸೆಸ್ ಆಗಬಹುದಲ್ಲ, ಆಗ್ತೀವಿ ಅನ್ನೋಂಥದ್ದು ಆತ್ಮವಿಶ್ವಾಸ ಆಗೇ ಆಗ್ತೀರಿ. ಅದು ಬಿಟ್ರೆ ಮತ್ತೇನೇನ್ ಆಗ್ತೀರಿ? ಅದಕ್ಕದು ಪ್ರೋಸೆಸ್. ಈಗ ನೀವು ಹಾಲು ತಗೊಂಡು ತುಪ್ಪ ಮಾಡ್ಬೇಕಂದ್ರೆ ಅದು ಪ್ರೋಸೆಸ್ ಬಗ್ಗೆ ಹೆಂಗ್ ಪರ್ಫೆಕ್ಟ್ ಅದಾರಲ್ಲ, ಹಾಗೆ ಇಲ್ಲಿ ನಮ್ಮದೇನದ ಅಂತಂದ್ರೆ ಈ ದೇಹಾದಿಗಳನ್ನ ಬಳಸ್ಕೊಂಡು ನಾವು ಶಿವ ಆಗ್ಬೇಕು ಅನ್ನೋದೇನದಲ್ಲ, ಆ ಪ್ರೋಸೆಸ್ ಬಗ್ಗೆ ನಿಮಗೆ ಕರೆಕ್ಟ್ ಒಂದು ಲೀಸ್ಟ್ ಗೊತ್ತಿರ್ಬೇಕು. ನಿಷ್ಕಾಮ ಕರ್ಮ ಮಾಡಿ ನಿರ್ಮಲ ಚಿತ್ತ ಸಾಧನೆ, ನಿಷ್ಕಾಮ ಉಪಾಸನೆ ಮಾಡಿ ನಿಶ್ಚಲ ಚಿತ್ತ ಸಾಧನೆ, ವಿವೇಕ, ವಿರಾಗ, ಇವು 4 ಏನದವ ಅಂತಂದ್ರೆ ಒಂದು ಸೆಟ್. ಇದಕ್ಕೇನಂತಾರ? ಧಾರ್ಮಿಕತೆ ಅಂತಾರ. ಮುಂದ ಶಮಾಧಿ ಷಟ್ ಸಂಪತ್ತಿಗಳು ಬರ್ತಾವ. ಶಮಾಧಮ, ಶ್ರದ್ಧಾ, ಸಮಾಧಾನ, ಉಪರತಿ, ತಿತಿಕ್ಷ ಮತ್ತೆ ಮುಮುಕ್ಷತ್ವ ಅಂತೇನ್ ಬರ್ತಾವಲ್ಲ, ಇವೇನದವ ನೈತಿಕತೆ. ಮುಂದ ಗುರುವಿನ ಬಳಿ ಹೋಗಿ ಶ್ರವಣ ಮನನ ನಿಧಿಧ್ಯಾಸನ ಮಾಡಿ ಮತ್ತೆ ತತ್ ಪದಾರ್ಥದ ಸಂಶೋಧನೆ, ತಮ ಪದಾರ್ಥದ ಸಂಶೋಧನೆ ಮಾಡಿದ್ರೆ ಅಂತಂದ್ರೆ ಇದು ಆಧ್ಯಾತ್ಮಿಕತೆ. ಈ ರೀತಿ ಮಾಡಿದಾಗ ಈ ಜೀವ ಏನಾತನ? ಶಿವನಾಗ್ತಾನ. ಈ ಅಂಗ ಏನಾಗ್ತದ? ಲಿಂಗ ಆಗ್ತದ. ಇದಕ್ಕೆ ಈ ಪ್ರೋಸೆಸ್ ಬಗ್ಗೆ ಪರ್ಫೆಕ್ಟ್ ನಾಲೆಜ್ ಇರಬೇಕು. ಈ ಪ್ರೋಸೆಸ್ ಹ್ಯಾಂಗ್ ಮಾಡ್ಬೇಕನ್ನೋದ್ರ ಬಗ್ಗೆ ಕರೆಕ್ಟ್ ಗೈಡೆನ್ಸ್ ತಗೋರಿ. ನಮ್ಮ ಹಿರಿಯರು ಓಸು ಮಂದಿ ಇದೇ ಕೆಲಸದಾಗ ನಿರತರಾಗ್ಯಾರ. 10-12 ಮಂದಿ ಇದನ್ನು ಪರ್ಫೆಕ್ಟ್ ಆಗಿ ಹೇಳ್ತಾರ. ವಿಚಾರ ಚಂದ್ರೋದಯದ್ದು ಮೆಲುಕು ಬೆಳಿಗ್ಗೆ ಹಾಕ್ತಿರ್ತಾರ, ಸಂಜೆಗೆ ಹಾಕ್ತಿರ್ತಾರ. ಅವ್ರು ಯಾವಾಗ ವಿಚಾರ ಚಂದ್ರೋದಯ, ವಿಚಾರ ಸಾಗರದ ಪಾಠಗಳ ಮೆಲುಕು ಹಾಕ್ತಿರ್ತಾರ. ಅವ್ರ ಜೊತೆಗೆ ನೀವಿದ್ದು ಚರ್ಚೆ ಮಾಡಿದ್ರಿ ಅಂದ್ರೆ ಇವೆಲ್ಲ ಪ್ರೋಸೆಸ್ ಹೆಂಗ್ ಮಾಡ್ಬೇಕನ್ನೋದು ಪರ್ಫೆಕ್ಟ್ ಆಗಿ ತಿಳ್ಕೊತೀರಿ. ಭಾಳ ಪಟ್ಟಿಗೆ ಮೊಸರು ಮಾಡಂದ್ರೆ ಗೊತ್ತಿಲ್ಲ ಅಂದ್ರೆ ಹೆಂಗ್ ಮಾಡ್ಬೇಕು? ಪ್ರೋಸೆಸ್ ಚಂದ ತಿಳ್ಕೊಬೇಕು. ಸಾಧನ ವಿಧಾನ ಚಂದ ತಿಳ್ಕೊಬೇಕು. ತಿಳ್ಕೊಂಡು ನಿಮ್ಗಾದ ಆನಂದ ವ್ಯಕ್ತಪಡಿಸಂತ ಗುಣ, ನಿಮ್ಗಾದ ದುಃಖ ವ್ಯಕ್ತಪಡಿಸಂತ ಗುಣ ವ್ಯಕ್ತಪಡಿಸೋದು ಕಲಿಬೇಕು. ಚೂಟಿದ್ರು ಗಪ್ ಕೂತ್ರಿ ಏನ್ ಮಾಡ್ಬೇಕು? ಓಸು ಮಂದಿ ಕುಂದಿರ್ಸಿ ಬೈತಿರ್ತೀನಿ, ಬೈದ್ರೂ ಗಪ್ಪು ಕುಂದಿರ್ತಾರ ಅವ್ರು. ಮತ್ತೀಗ ಅವ್ರಿಗೆ ದುಃಖ ಆಗ್ಯದಂತಾರೆ ಹೇಳ್ಬೇಕಲ್ಲ, ಏನೋ ಮಾರಾಯ ಚಲೋ ಮಾತು ಹೇಳ್ತೇತ್ ಕೂತ್ರಿ ಮಾರಿ ಹಿಂಗೆಲ್ಲ ಅಂದ್ರೆ ನಾವ್ ಏನ್ ಸತ್ಸಂಗ ಕೇಳಕ್ ಬಂದಿವ, ನಿನ್ ಕೈಲೇ ಬೇಯಿಸ್ಕೊಳಕ್ ಅದುವರೆ ಅನ್ಬೇಕಲ್ಲ. ಏನೂ ಇಲ್ಲ, ಗಪ್ ಕುಂದಿರ್ತಾರ ಅವ್ರು. ಇದು ಭಾರಿ ಸಾಧನೆ. ಇದು ಯಾವ ಸಾಧನೆ ಗೊತ್ತಿಲ್ಲ ಅವ್ರಿಗೆ ಬಂದಂಗ. ನನಗಂತೂ ಸುಮ್ಮಿರ್ಲಕ್ ಬರಂಗೇ ಇಲ್ಲ. ಯಾರ ಏನಾರ ಅಂದ್ರೆ 1ಕ್ಕೆ 4 ಅಂದ್ಬಿಡ್ತೀನಿ ನಾನು. ಅವ್ರು ಹಂಗಿಲ್ಲ. ನಮ್ಮವ್ರು ಗಪ್ಪ ಐಸ್ ಕ್ರೀಮ್ ಇದ್ದಂಗ ಅದಾರ ಅವ್ರು.
ಬೆಕ್ಕದಲ್ಲಿ ಗಪ್ಪಂದಿರ್ತಾರ ಅವ್ರು. ಅಂದ್ರೆ ಸಂಪೂರ್ಣ ಆನಂದ ಹೊಂದಿದೆ. ಆನಂದ ಪರಮಾನಂದ ಹೊಂದಿರತ್ತ ಅಂತ ತುಂಬ ಸೋಮ್ ಕೂತ್ಬಿಟ್ಟಿರ್ತಾರೆ. ಏನ್ ಬೆಕ್ಕದನ್ರಿ ಅವ್ರು. ಎಲ್ಲ ಕೇಳೋದೆಲ್ಲ ಮನದಾಗಿಸಿ ಅದು ವ್ಯಕ್ತಪಡ್ಸಕ್ ಪ್ರಾಪರ್ ವರ್ಡ್ಸ್ ನಂಗ ಅಷ್ಟು ಗೊತ್ತಾಗಿಲ್ಲ. ಅದಕ್ಕೆ ನಮ್ಗೇನಪ್ಪ ಅಂತಂದ್ರ 12 ಜ್ಯೋತಿರ್ಲಿಂಗಗಳು ಅಭಿಷೇಕ ಮಾಡ್ಬೇಕಾದ್ರ ಎಲ್ಲೆಲ್ಲಿ ಹೋಗ್ಬೇಕು, ಎಟ್ಟಿಟ್ಟು ಹೈರಾಣ ಆಗ್ಬೇಕು. ಓಸು 12 ಜ್ಯೋತಿರ್ಲಿಂಗ ಇಲ್ಲಿ ನನ್ನ ಕಣ್ಣೆದ್ರೆ ಅದಾವಲ್ಲ, ಇವಕ್ಕೆ ಮಾಡೋ ಅಭಿಷೇಕನೇ ನಮ್ದು 12 ಜ್ಯೋತಿರ್ಲಿಂಗದ ಅಭಿಷೇಕ. ಪ್ರತಿನಿತ್ಯ ಮಾಡುವ ಅಭಿಷೇಕ ಇದು 12 ಜ್ಯೋತಿರ್ಲಿಂಗ ಅಭಿಷೇಕ. ನನ್ನ ಕಣ್ಣೆದುರಿರವೆ ನೀವೇ ಎಲ್ಲ ಲಿಂಗ ಸ್ವರೂಪರು, ನಿಮಗೆ ನಮ್ಮ ಅಭಿಷೇಕ. ಓಕೆ, ಅಪ್ಪಾಜಿ ನಾಳೆ ಶುಕ್ರವಾರನು ಖಾಲಿ ಐತ್ರೆ 4ರಿಂದ 6. ಕಳೆದ ಗುರುಗಳು ಬಿಜಿ ಅದಾರ ಜಗತ್. ಅವೆಲ್ಲ ಏನೇನದಾವ ಸ್ವಲ್ಪ ಅಡ್ವಾನ್ಸ್ ಇನ್ಫಾರ್ಮೇಶನ್ ಕೊಟ್ರಿ ಅಂತಂದ್ರ ನನಗ ಇನ್ನ ಹೇಳ್ಬೇಕಾದಷ್ಟು ಬಹಳಷ್ಟು ವಿಷಯಗಳದಾವ ಹೇಳ್ಬೇಕಾಗಿದ್ದು. ಇವತ್ತೇನು ಗುರುವಾರ, ನಾಳೆ ಶುಕ್ರವಾರ ಅಲ್ರಿ. ಶುಕ್ರವಾರ 4 to 6. ಓಕೆ, ನಾಳೆ ಸ್ವಲ್ಪ ತಪ್ಪಿಸ್ಬೇಡ್ರಿ, ನಾಳೆ ಶುರು ಮಾಡಿಬಿಡಮ್. ಶುಕ್ರವಾರ ಒಳ್ಳೆ ದಿನ ಅದ. ಭಾಗವತದ ಬ್ಲೂ ಪ್ರಿಂಟ್ ಕೊಡ್ಲಕತ್ತೀನಿ ನಾನು. ಭಾಗವತ ಬ್ಲೂ ಪ್ರಿಂಟ್ ಅಷ್ಟೇ, ಇದು ಅಲ್ಲ, ಪೂರ್ತಿ ಡಿಟೇಲ್ ಅಲ್ಲ. ನಿಮ್ಗ ಬ್ಲೂ ಪ್ರಿಂಟ್ ತಗೊಂಡ ಮೇಲೆ ಬ್ಲೂ ಪ್ರಿಂಟ್ ಕೊಡ್ಲಿಕ್ಕೆ ನನಗೆ 1 ವರ್ಷ ಬೇಕು. ಪೂರ್ತಿ ಡಿಟೇಲ್ ಅಂದ್ರೆ 12 ವರ್ಷ ಬೇಕು ಭಾಗವತ ಹೇಳ್ಬೇಕಾದ್ರೆ. ಈ 1 ವರ್ಷದ ಬ್ಲೂ ಪ್ರಿಂಟ್ನಾಗ ಏನೇನು ಸಾಧಿಸ್ಕೊತೀರಿ ಸಾಧಿಸ್ಕೊಳ್ಳೋ ಅಂತ್ರಿ. ನಾಳೆ ಶುಕ್ರವಾರ 4 ಗಂಟೆಗೆ ಶ್ರೀಮದ್ ಭಾಗವತ ಚಾಲು ಆಗ್ತದ. ಭಾಗವತ ಅಂತಂದ್ರೆ ಭಗವತ್ ಭಕ್ತರು ಪರಮಾತ್ಮನ ಭಕ್ತಿ ಹ್ಯಾಂಗ್ ಮಾಡಿ ಗೆದ್ರು ಅನ್ನೋದು. ಉಳಿದು ಎಲ್ಲ ಪುರಾಣಗಳು ಪರಮಾತ್ಮನ ಲೀಲೆಗಳದವ. ಆದ್ರೆ ಇಲ್ಲಿ ಏನದ, ಭಕ್ತರ ಲೀಲೆ ಅದ ಭಾಗವತ. ಅದಕ್ಕೆ ಇದು ಬಹಳ ಫೇಮಸ್. ಯಾವ್ದು ಓದಿದ್ರು ಬಿಟ್ಟರು ನಡೀತದ, ಭಾಗವತ ಮಾತ್ರ ತಿಳ್ಕೊಳ್ಳೇಬೇಕು. ಭಗವದ್ಗೀತೆ ಅಂತೆ ಇದು ಭಾಗವತ ಸಹಿತ ತಿಳ್ಕೋಬೇಕು. ಇದ್ರದೊಂದು ಬ್ಲೂ ಪ್ರಿಂಟ್ ಸಿಂಪಲ್ ಆಗಿ ಸರಳವಾಗಿ ಹೇಳ್ತೀನಿ, ಕೇಳೋಂಥವ್ರಾಗ್ರಿ. ನಾಳೆ 4 ಗಂಟೆಗೆ ಜಾಯ್ನ್ ಆಗ್ರಿ. ಯಾರ್ಯಾರಿಗೆ ಆಸಕ್ತಿ ಅದ ಜಾಯ್ನ್ ಆಗ್ರಿ, ಯಾರಿಗೆ ಜಬರ್ದಸ್ತಿ ಮಾಡೋದಿಲ್ಲ. ಆಸಕ್ತಿ ಇದ್ದವ್ರು ಜಾಯ್ನ್ ಆಗ್ರಿ. ಓಕೆ, ನಾಳೆ 4ಕ್ಕೆ ಹೌದಲ್ರಿ ಭಾಗವತ? ಆಯ್ತು. ಗುರುವಾರ ಶುಕ್ರವಾರ ಕಂಬಿ ಗುರುಗಳದಿದ್ರೆ ಅವ್ರದ್ದು ಇರ್ತದ. ಇಲ್ಲ ಅಂತಂದ್ರೆ ಗುರುವಾರ ದಿವಸ ಅಂತೂ ಕಂಪಲ್ಸರಿ ಭಾಗವತ ಇರ್ತದೆ. ಇಡೀ ಸೃಷ್ಟಿ ಹೆಂಗ್ ತಯಾರಾಯ್ತು, ಸೃಷ್ಟಿಯೊಳಗೆ ಫಸ್ಟ್ ಮನುಷ್ಯರು ಯಾರು ಹುಟ್ಟಿದ್ರು, ಅವ್ರಲಿಂತ ಮುಂದೆ ಯಾರ್ಯಾರು ಹುಟ್ಟಿ ಏನೇನು ಮಾಡಿದ್ರು ಲೀಲೆ ಎಲ್ಲಾನು ಹೇಳ್ತಾರೆ ಅದ್ರೊಳಗೆ ಡೀಟೇಲ್ ಆಗಿ. ನಾನು ಸಿಂಪಲ್ ಆಗಿ ಹೇಳ್ತೇನೆ ಅಷ್ಟೆ. ಓಕೆ, ಒಳ್ಳೇದಾಗಲಿ ಎಲ್ಲರಿಗೆ. ಮತ್ತೆ ಯಾರೇನು ಹೇಳ್ಬೇಕಾ? ಇವತ್ತಿನ ಕಾಲದೊಳಗ ಪರಮಾತ್ಮ ಅವನ ಮುಖ ಯಾವ ಕಡೆ ಐತಿ ಅಂದ್ರೆ ಸರ್ವತೋಮುಖ ಅದಾನ, ಎಲ್ಲಾ ಕಡೆ ಪರಿಪೂರ್ಣವಾಗಿ ಮುಖಂಡನ. ಮತ್ತ ಅವ ಅವ್ಯಕ್ತವಾಗದಾನ ಅನ್ನೋದಕ್ಕ ಉದಾಹರಣೆಗಳನ್ನು ಕೊಟ್ಟು ಬಹಳ ಸುಂದರವಾಗಿ ಮನನಟ್ಟರನ್ನು ತಿಳಿಸ್ಕೊಟ್ಟಿರ್ತಾರೆ. ಸಮಯ ಸರ್ವತೋಮುಖ ಒಂದೇ ಅದು ಹೆಂಗಂದ್ರ ಎಲ್ಲಾ ಪಾದಗಳು ಈ ಜಗತ್ತಿನ ಕೆಲಸ ಮಾಡ್ಲಿಕ್ಕತ್ತು. ಎಲ್ಲಾ ಪಾದದೊಳಗೆ ಅವನೇ ಅದನ್ನ ವಿಶ್ವತೋ ಪಾದ. ಮತ್ತ ಎಲ್ಲಾ ಕೈಗಳು ಈ ಜಗತ್ತಿನ ಕೆಲಸ ಮಾಡ್ಲಿಕ್ಕತ್ತವಲ್ಲ, ಎಲ್ಲಾ ಕೈ ಒಳಗೆ ಅವನೇ ಅದನ್ನ ವಿಶ್ವತೋ ಬಾಹು. ಎಲ್ಲಾ ಕಣ್ಣುಗಳು ನೋಡ್ಲಕ್ಕತ್ತವಲ್ಲ, ಎಲ್ಲಾ ಕಣ್ಣುಗಳೊಳಗೆ ಅವನೇ ಅದನ್ನ ವಿಶ್ವತೋ ಚಕ್ಷು. ಎಲ್ಲಾ ಕಿವಿಗಳು ಕೇಳಕತ್ತವಲ್ಲ, 84 ಲಕ್ಷ ಜೀವರಾಶಿಗಳು, ಆ ಎಲ್ಲ ಕಿವಿ ಒಳಗೆ ಅವನೇ ಅದನ್ನ ವಿಶ್ವತೋ ಕರ್ಣ. ಪರಮಾತ್ಮ ಹೆಂಗ್ ಅದನಂದ್ರೆ ಹಿಂಗ ಅದನ. ಹೆಂಗ್ ಅದನ? ಅವ್ಯಕ್ತವಾಗಿ ಅದನ. ಅವನು ಲೀಲೆ ಹೇಳ್ಬೇಕಾದ್ರೆ ಮುಗಿಲಾರದ ಕತ್ತೆ ಅದು. ಮುಗಿಬಾರದು, ಮುಗಿದ್ರೆ ಅರ್ಥ ಇಲ್ಲ. ಯಾವ ಕಾಲದಿಂದ ನಡೆದದ ಅವನದು ಪ್ರಶಂಸೆ ಮಾಡೋದು ಇನ್ನ ಮುಗಿದಿಲ್ಲ. ಓಕೆ.